ನಮಸ್ಕಾರ. ಇವತ್ತಿನ ಫಿಟ್ನೆಸ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶ್ರೀನಿವಾಸುಲು, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಹೊಸಕೋಟೆ. ಇವತ್ತಿನ ಟಾಪಿಕ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಓವರ್ಕಮಿಂಗ್ ಚಾಲೆಂಜಸ್ ಟು ಕೀಪ್ ಅವರ್ ಸೆಲ್ಫ್ ಫಿಟ್. ಅಂದರೆ ಈಗ ಫಿಟ್ನೆಸ್ ಮನುಷ್ಯನಿಗೆ ಯಾರಿಗೆ ಬೇಡ? ಯಾರಾದ್ರಾಗಲಿ ಸ್ವಲ್ಪ ಚೆನ್ನಾಗಿ ಕಟ್ಟುಮಸ್ತಾಗಿ ಸ್ವಲ್ಪ ಸ್ಟೈಲ್ ಚೆನ್ನಾಗಿದ್ದು ಹೋಗ್ತಾ ಇದ್ದರೆ ಅವ್ರು ನೋಡಿದ್ರೆ ನಾವು ಹಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ. ನಿಜ, ಖಂಡಿತ ನಿಜ. ಆದರೆ ದುರದೃಷ್ಟವಶಾತ್ತು ಅದ್ಯಾವುದು ನಮಗೆ ಫಿಟ್ನೆಸ್ ಆಗಲಿ ಆರೋಗ್ಯ ಆಗಲಿ ಅಂಗಡಿಯಲ್ಲಿ ಸಿಗಲ್ಲ. ನಾವು ಕಷ್ಟಪಡಬೇಕು. ಅದಕ್ಕೆ ನಮ್ಮ ದೇಹ ಹೇಳುತ್ತೆ, ಒಂದು ದಿನಕ್ಕೊಂದು ಅರ್ಧ ಗಂಟೆ ನನಗೋಸ್ಕರ ಕೊಡಿ, ಲೈಫ್ ಲಾಂಗ್ ನಿಮಗೆ ಫ್ರೀ ಸರ್ವಿಸ್ ಮಾಡ್ತೀನಿ ಅಂತ. ಇದಕ್ಕಿಂತ ಯಾರಾದ್ರೂ ಆಫರ್ ಕೊಡೋಕ್ಕೆ ಸಾಧ್ಯನಾ? ಇಲ್ಲ. ಆದರೂ ಸಹ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಕೆಲವೇನು ಅಂತಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಕೆಲವ್ರಿಗೆ ಏನು ಅಂತಂದರೆ ಹೇಗಪ್ಪ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೆಲವು ಪ್ರಾಬ್ಲಮ್ಸ್ ಇರ್ತವೆ. ಎಕ್ಸಿಸ್ಟಿಂಗ್ ಪೇಯ್ನ್ಸ್ ಇರುತ್ತೆ, ಹೆಕ್ಟಿಕ್ ಟೈಮು, ನನಗೆ ನೋ ಟೈಮ್, ಸಿಕ್ಕಾಪಟ್ಟೆ ಶೆಡ್ಯೂಲ್ ಇದೆ, ನನಗೆ ಟೈಮ್ ಇಲ್ಲ ಅಂತಂತಾರೆ. ಆಮೇಲೆ ಇನ್ನು ಕೆಲವ್ರಿಗೆ ಅಯ್ಯೋ ಟ್ರೈನಿಂಗ್ ಖರ್ಚಾಗುತ್ತೆ, ಜಿಮ್ ಖರ್ಚಾಗುತ್ತೆ, ಯಾಕಪ್ಪ ಅಂದ್ಕೊಳ್ಳೋರು ಕೆಲವರು ಇದ್ದಾರೆ. ಇನ್ನು ಕೆಲವ್ರು ಏನು ಅಂತಂದರೆ ಶುರು ಮಾಡ್ತಾರೆ, ವರ್ಕೌಟ್ ಶುರು ಮಾಡ್ತಾರೆ, ಅವ್ರಿಗೆ ಏನೇನೋ ಚಾಲೆಂಜಸ್ ಎದುರಾಗ್ತಾ ಇರ್ತದೆ, ಆತಂಕಗಳೆಲ್ಲ ಬರ್ತಾ ಇರ್ತದೆ. ಸೊ ಆ ರೀತಿ ಯಾತಕ್ಕೆ ಬರುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಕೆಲವೊಂದು ವಯಸ್ಸಿಗೆ ತಕ್ಕಂತಹ ಕೆಲವೊಂದು ಡಿಜನರೇಟ್ ಆಗಿ ಪೇಯ್ನ್ಸ್ ಬರೋದೊಂದು ಸಹಜ, ಅದು ಇರುತ್ತೆ. ಆಮೇಲೆ ವರ್ಕೌಟ್ ಮಾಡುವಾಗ ನೋ ಪ್ರಾಪರ್ ವಾರ್ಮಪ್, ಕರೆಕ್ಟಾಗಿ ವಾರ್ಮಪ್ ಮಾಡದೇ ಇದ್ರೂ ಆ ಥರದೊಂದು ಸಮಸ್ಯೆಗಳುಂಟಾಗುತ್ತೆ. ನಾವು ಎಷ್ಟು ದೇಹಕ್ಕೆ ಲೋಡ್ ಕೊಡಬೇಕು ಅಷ್ಟು ಕೊಡ್ದೇನೆ ಓವರ್ಲೋಡ್ ಕೊಟ್ಟರು ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಆಮೇಲೆ ಕೆಲವೊಂದು ಡಿಜನರೇಟ್ ಆಗೋದಕ್ಕೆ ಕೆಲವು ಕಾರಣಗಳಿದೆ. ಕೆಲವು ಏರಿಯಾಗಳಲ್ಲಿ ಫ್ಲೋರೋಸಿಸ್ ವಾಟರ್ ಇರುತ್ತೆ, ಅದರಿಂದ ಬೋನ್ಸ್ ಎಲ್ಲ ಸ್ವಲ್ಪ ವೀಕ್ ಆಗುವಂಥ ಚಾನ್ಸಸ್ ಇದೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ರಾಂಗ್ ವರ್ಕೌಟ್ಸ್ ಯಾವುದು ಮಾಡಬೇಕು ಸೈಂಟಿಫಿಕ್ಕಾಗಿ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದಾಗ ಅದರಲ್ಲೂ ಬರುತ್ತೆ. ಜೊತೆಗೆ ಇನ್ನೂ ಸ್ವಲ್ಪ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕು ಅಂತಂದರೆ ಡಿ ವಿಟಮಿನ್, B12 ವಿಟಮಿನ್ ಆ್ಯಂಡ್ ಕ್ಯಾಲ್ಶಿಯಂ ಡೆಫಿಷಿಯನ್ಸೀಸಿಂದ ನಮ್ಮ ದೇಹದಲ್ಲಿ ಸುಸ್ತಾಗ್ಬೋದು, ವರ್ಕೌಟ್ ಮಾಡೋಕ್ಕೆ ಎನರ್ಜಿ ಇಲ್ದಿರ್ಬೋದು. ಇವೆಲ್ಲ ಕೆಲವು ಕಾರಣಗಳಿಂದ ಏನಾಗುತ್ತೆ ಅಂತಂದರೆ ಆವಾಗ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ತಕ್ಷಣ ಮತ್ತೆ ಅದನ್ನು ರಿಸ್ಯೂಮ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ. ಯಾಕೆಂದರೆ ಮೈ ಒಂದು ಸುಖ ಅನ್ನೋದು ಸಿಕ್ಬಿಟ್ಟ ಅಂತಂದರೆ ಮತ್ತೆ ವರ್ಕೌಟ್ ಮಾಡಬೇಕು ಅಂತ ಅನಿಸಲ್ಲ. ಸೊ ಈ ರೀತಿ ಕಾರಣಗಳಿಗೋಸ್ಕರ ನಾವು ಕೇರ್ಫುಲ್ ಆಗಿದ್ಬಿಟ್ಟು ಏನಾದರೂ ನಮ್ಗೆ ಆ ಥರ ತೊಂದರೆ ಬಂದಾಗ ಅದಕ್ಕೆ ಒಂದು ಪರಿಷ್ಕಾರನ ಕಂಡುಹಿಡ್ಕೋಬೇಕಾಗುತ್ತೆ. ನಮ್ಮ ಫಿಟ್ನೆಸ್ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಈಗ ಬಿಗಿನಿಂಗಲ್ಲಿ ಯೂಶ್ವಲ್ ಆಗಿ ಸುಮಾರು ಜನಕ್ಕೆ ನೆಕ್ ಪೇಯ್ನ್ ಬರುತ್ತೆ. ನೆಕ್ ಪೇಯ್ನ್ ಬಂದಾಗ ಅದು ಯಾಕೆಂದರೆ ಈ ಜಾಯಿಂಟ್ ತುಂಬ ಒಂಥರ ಸೂಕ್ಷ್ಮವಾದ ಜಾಯಿಂಟ್, ಅದು ಸರ್ವೈಕಲ್ ವರ್ಟಿಬ್ರೆ ಇರುತ್ತೆ. ಆದ್ದರಿಂದ ಅದಕ್ಕೆ ನಾವು ಸ್ವಲ್ಪ ಹೆಚ್ಚಿಗೆ ಓವರ್ಲೋಡ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಎಕ್ಸಸೈಸ್ ಕೊಡೋದಕ್ಕೂ ಬಹಳ ಸೂಕ್ಷ್ಮವಾಗಿರುವಂಥ ಎಕ್ಸಸೈಸಸ್ ಕೊಡಬೇಕಾಗುತ್ತೆ. ಯಾಕೆಂತಂದರೆ ನಾವು ಸ್ವಲ್ಪ ಹೆವಿ ಎಕ್ಸಸೈಸ್ ಕೊಟ್ಟರೆ ಮತ್ತೆ ಅದಕ್ಕೆ ಪೇಯ್ನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಸೈಸ್ ಅಂದರೆ ಐಸೋಮೆಟ್ರಿಕ್ ಎಕ್ಸಸೈಸಸ್. ವಾಟ್ ಈಸ್ ಐಸೋಮೆಟ್ರಿಕ್ ಎಕ್ಸಸೈಸ್ ಅಂತಂದರೆ ಅಲ್ಲಿರೋ ಪರ್ಟಿಕ್ಯುಲರ್ ಮಸಲ್ಸ್ಗೆ ಫ್ಲೆಕ್ಷನ್ ಇರೋದಿಲ್ಲ, ಕಾಂಟ್ರಾಕ್ಷನ್ ಇರೋದಿಲ್ಲ. ಹಾಗೆ ಅದಕ್ಕೆ ಎಕ್ಸಸೈಸ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಮಸಲ್ಗೆ ಏನೋ ಒಂದು ತೊಂದರೆ ಆಗದಂಗೆ ಅದಕ್ಕೆ ಒಂದು ಎಕ್ಸಸೈಸ್ ಆಗುತ್ತೆ. ಸೊ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈಗ. ಸೊ ಮೊದಲನೇ ಎಕ್ಸಸೈಸು ಹೀಗೆ ಸಪೋರ್ಟ್ ತಗೊಳ್ಳೋದು, ಕೈಯಿಂದ ಹಿಂದಕ್ಕೆ ಪ್ರೆಸ್ ಮಾಡೋದು, ತಲೆನ ಮುಂದಕ್ಕೆ ಪ್ರೆಸ್ ಮಾಡೋದು. ಸೊ ಇಟ್ ಈಸ್ ಅಗೇನ್ಸ್ಟ್ ರೆಸಿಸ್ಟೆನ್ಸ್. ಇದು ಒಂದು 6 ಸೆಕೆಂಡ್ಸ್ವರೆಗೂ ಮಾತ್ರ. ಈಗ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಹಿಂದಕ್ಕೆ, ತಲೆ ಮುಂದಕ್ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. 1 2 3 4 5 6 ಡೌನ್. ಅಷ್ಟೇ. 6 ಸೆಕೆಂಡ್ಸ್ಗಿಂತ ನಾವು ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಿಡ್ಡಿನೆಸ್ ಬಂದಂಗೆ ಆಗ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ 6 ಸೆಕೆಂಡ್ಸ್ಗಿಂತ ಜಾಸ್ತಿ ಮಾಡೋದು ಬೇಡ. ಸೊ ಈಗ ಫ್ರಂಟ್ ಆಯ್ತಲ್ವಾ, ಈಗ ಬ್ಯಾಕಿಗೆ ಈ ಥರ ಸಪೋರ್ಟ್ ತಗೊಳ್ಳಿ. ಕೈಯಿಂದ ಮುಂದಕ್ಕೆ ತಳ್ಳಬೇಕು, ತಲೆನ ಹಿಂದಕ್ಕೆ ತಳ್ಳಬೇಕು. ನೋಡಿ ಹೀಗೆ, ಇದು ಮುಂದಕ್ಕೆ, ಇದು ಹಿಂದಕ್ಕೆ. ಎಸ್ 1 2 3 4 5 6 ಡೌನ್. ಓಕೆ, ಎಸ್. ಈಗ ಫ್ರಂಟ್ ಆಯಿತು, ಬ್ಯಾಕಿಂದ ಆಯಿತು. ಈಗ ಸೈಡ್ ವರ್ಡ್ಸ್ಗೆ. ಎಸ್, ಈಗ ನಾನು ಈ ಕಡೆಗೆ ತಳ್ತೀನಿ, ತಲೆನ ಈ ಕಡೆಗೆ, ಕೈನ ಈ ಕಡೆಗೆ. ಅದೊಂದು 6 ಸೆಕೆಂಡ್ಸ್. 1 2 3 4 5 6 ಡೌನ್. ಓಕೆ, ಈಗ ನಿಮ್ಗೆ ಗೊತ್ತೇ ಇದೆ. ಈಗ ರೈಟ್ ಸೈಡ್ಗೆ 1 2 3 4 5 6 ಡೌನ್. ಓಕೆ, ಇದಾಯ್ತಾ? ಈಗ ಇದನ್ನು ಮುಂದೆ ಇಟ್ಕೊಂಡು ಕೆಳಕ್ಕೆ, ಚಿನ್ನನ ಕೆಳಕ್ಕೆ ತಳ್ಳೋದು, ಆಯ್ತಾ? ಕೈಯನ್ನು ಮೇಲಕ್ಕೆ ತಳ್ಳೋದು. ಇದನ್ನು ಒಂದು 6 ಸೆಕೆಂಡ್ಸ್. 1 2
3 4 5 6 ಡೌನ್. ಇದು ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ, ಈ ಎಕ್ಸಸೈಸ್ನ ಪ್ರತಿ ದಿವಸ ಬೆಳಗ್ಗೆ 1-2 ಸತಿ, ಸಾಯಂಕಾಲ 1-2 ಸತಿ, ಮ್ಯಾಕ್ಸಿಮಮ್ ಅಂತಂದರೆ ನಿಮಗೆ ಒಂದು 5 ಮಿನಿಟ್ಸ್ ಇದರಿಂದ ಖರ್ಚಾಗ್ಬೋದು ಅಷ್ಟೇ. ಆದರೆ ನಿಮ್ಗೆ ಅದೆಷ್ಟು ಸ್ಟ್ರೆಂಗ್ತನ್ ಆಗುತ್ತೆ ಅಂತಂದರೆ, ಆ ನೆಕ್ ಪೈನ್ ಅನ್ನೋದನ್ನ ಇಲ್ಲಂಗೆ ಮಾಡೋದು 100% ಇದರಿಂದ ರಿಸಲ್ಟ್ಸ್ ಇರುತ್ತೆ. ನೀವು ಟ್ರೈ ಮಾಡಿ. ಅದೊಂದೇ ಅಲ್ಲ, ಇದಕ್ಕೆ ಬೇರೆ ಏನು ರೀಸನ್ಸ್ ಇದೆ ಅನ್ನೋದು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದರೆ, ನಾವು ಹಾಕ್ಕೊಳ್ತಾ ಇರುವಂತಹ ಮ್ಯಾಟ್ರೆಸ್, ಹಾಸಿಗೆ ಇದೆಯಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಯಾ, ತುಂಬ ಸಾಫ್ಟ್ ಆಗಿದೆಯಾ, ಬ್ಯಾಕ್ ಬೋನ್ಗೆ ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅದಿಲ್ಲ ಅಂತಂದ್ರೂ ನೆಕ್ ಪೇನ್ ಬರುತ್ತೆ. ಆಮೇಲೆ ಪಿಲ್ಲೋ ಯಾವ ಥರ ಇದೆ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗುತ್ತೆ. ತುಂಬ ಗಂಟಿದೆಯಾ, ತುಂಬ ದಪ್ಪ ಇದೆಯಾ, ಹೈಟ್ ತುಂಬ ಆಯ್ತಾ, ತಲೆನ ಹೀಗೆ ಇಟ್ಕೊಂಡು ನಾವು ಮಲಗ್ತೀವ, ಅವೆಲ್ಲ ನೋಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದರಲ್ಲೂ ಸುಮಾರು ನಮಗೆ ಸೊಲ್ಯೂಷನ್ಸ್ ಸಿಗುತ್ತೆ. ಸೊ ಇನ್ನೊಂದಿದೆ, ನಮಗೆ ನೆಕ್ ಪೇನ್ ಬಂದಿದೆ ಅಂತಂದರೆ ಬಹುಶಃ ಅದಕ್ಕೆ ಮುಂಚೆನೇ ನಮಗೆ ಬ್ಯಾಕ್ ಪೇನ್ ಶುರು ಆಗಿರುತ್ತೆ. ಒಂದು ಸತಿ ಬ್ಯಾಕ್ ಪೇನ್ ಶುರು ಆಯಿತು ಅಂತಂದರೆ ಅದರ ರೇಡಿಯೇಷನ್ ಅನ್ನೋದು ಹಾಗೇ ಬರ್ತಾ ನೆಕ್ ಪೇನ್ಗೂ ಶುರು ಆಗುತ್ತೆ. ಅದು ತುಂಬ ನಾವು ಅದನ್ನು ಗಮನಿಸ್ಕೊಳ್ದೇನೆ, ಪ್ರಾಪರ್ ಎಕ್ಸಸೈಸ್ ಕೊಡ್ದೇನೆ, ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ನಾವು ಕಾಲರ್ ಹಾಕ್ಕೋಬೇಕಾಗತ್ತೆ. ಕಾಲರ್ ಹಾಕ್ಕೊಂಡ್ರೆ ಏನಾಗುತ್ತೆ, ಅಲ್ಲಿನ ಮಸಲ್ಸ್ ಎಲ್ಲ ರೆಗ್ಯುಲರ್ಗಾಗಿ ಯೂಸ್ ಮಾಡೋದು. ಕೆಲವ್ರು ಏನದು ಗೊತ್ತಾಗೋದೇ ಇಲ್ಲ, ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತಾರೆ. ಆ ಥರ ಕಾಲರ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಸುತ್ತು ಇರೋ ಮಸಲ್ಸ್ಗೆ ಸಪೋರ್ಟ್ ಸಿಕ್ಕಿ ಎಕ್ಸಸೈಸ್ ಆಗದೇನೆ ಅದು ವೀಕ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಾವು ಟೈಮ್ ಸರಿಯಾಗಿ ಅದು ಏನು ಅಂತ ಫೈಂಡ್ ಔಟ್ ಮಾಡಿ, ಮ್ಯಾಟ್ರೆಸ್ ಚೇಂಜ್ ಮಾಡಬೇಕಾ, ಮ್ಯಾಟ್ರೆಸ್ ಚೇಂಜ್ ಮಾಡಿಕೊಂಡು ಪಿಲ್ಲೋ ಹೀಗಿದೆ ಅಂತ ಚೆಕ್ ಮಾಡಿಕೊಂಡು ಪಿಲ್ಲೋನ ಚೇಂಜ್ ಮಾಡಿಕೊಂಡು ಎಕ್ಸಸೈಸ್ನ ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಆ ಪೇನ್ ನಾವು ಸಬ್ಸೈಡ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾವು ಚೆನ್ನಾಗಿರೋಕ್ಕಾಗುತ್ತೆ, ನಾವು ಬೇರೆ ಫಿಟ್ನೆಸ್ ಕಾರ್ಯಕ್ರಮನ ಮುಂದುವರ್ಸೋದಕ್ಕೂ ಅನುಕೂಲ ಆಗುತ್ತೆ. ಈಗ ನೆಕ್ಸ್ಟ್ ನೀ ಪೇನ್ಸ್. ನೆಕ್ಸ್ಟ್ ನೀ ಪೇನು ತುಂಬ ಜನನ ಕಾಡುವಂತಹ ಪೇನ್. ಅದು ಯೂಶ್ವಲ್ ಆಗಿ 2 ರೀಸನ್ಗೆ ಇರ್ತದೆ. ಹಾರ್ಡ್ ಸಬ್ಸ್ಟೆನ್ಸ್ ಮೇಲೆ ನಾವು ವಾಕ್ ಮಾಡ್ತಾ ಇದ್ದರೆ, ಒಳ್ಳೆ ಫುಟ್ವೇರ್ ಹಾಕಿಲ್ಲ ಅಂತಂದರೆ, ಆಮೇಲೆ ಇನ್ನೊಂದು ಮೇನ್ ರೀಸನ್ ಇದೆ, ಓವರ್ ವೆಯ್ಟ್ ಆಗೋದ್ರಿಂದಲೂ ಅಷ್ಟೇ. ನಮ್ಮ ಮೊಣಗಾಲು ಯಾವ ವೆಯ್ಟ್ನ ತೂಕ ತಡೆಯೋಕ್ಕೆ ಸಾಧ್ಯತೆ ಇದೆ ಅಷ್ಟೇ ತಡೆಯೋಕ್ಕೆ ಅದಕ್ಕೆ ಒಂದು ಕೆಪಾಸಿಟಿ ಇರುತ್ತೆ. ನಾವು ಓವರ್ ವೆಯ್ಟ್ ಆದಾಗ ಅದನ್ನು ತಡ್ಕೊಳ್ಳಾರ್ದೆ ಏನಾಗುತ್ತೆ ಅಂತಂದರೆ ಆವಾಗ ಅದು ಪೇನ್ ತೊಗೊಳಕ್ಕೆ ಶುರು ಮಾಡುತ್ತೆ. ಲೋಡ್ ತೊಗೊಂಡಾಗ ಪೇನ್ ಆಗುತ್ತೆ, ನಮ್ಮ ನೆಕ್ಸ್ಟ್ ಆಕ್ಟಿವಿಟಿನ ಮುಂದುವರ್ಸೋಕ್ಕೆ ಆಗದೇ ಇರುತ್ತೆ. ಸೊ ಅದರಿಂದ ನಾವೇನು ಮಾಡೋಕ್ಕಾಗುತ್ತೆ, ನಾವು ತೂಕ ಜಾಸ್ತಿ ಇದ್ದರೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಒಂದು ಸೊಲ್ಯೂಷನು. ಅದಾದಮೇಲೆ ನಾವು ಯಾವ ಥರ ಸರ್ಫೇಸ್ ಮೇಲೆ, ಸಿಮೆಂಟ್ ಸರ್ಫೇಸಾ, ತುಂಬ ಹಾರ್ಡ್ ಸರ್ಫೇಸಲ್ಲಿ ವಾಕ್ ಮಾಡ್ತಿದ್ದೀವೋ ಅದನ್ನು ನೋಡ್ಕೋಬೇಕಾಗುತ್ತೆ. ಅದು 2ನೇ ರೀಸನ್ನು. ಮತ್ತು ಯಾವ ಥರದ ನಾವು ಫುಟ್ವೇರ್ ಯೂಸ್ ಮಾಡ್ತಾ ಇದ್ದೀವಿ, ಒಳ್ಳೆ ಸಾಫ್ಟ್ ಫುಟ್ವೇರ್ ಇರಬೇಕು. ಆಮೇಲೆ ಈ ಆ್ಯಂಕಲ್ಗೆ ಸಪೋರ್ಟಿಂಗ್ ಇರುವಂಥದ್ದು ಒಂದು ಫುಟ್ವೇರ್ ಇರಬೇಕಾಗುತ್ತೆ. ಆಮೇಲೆ ಒಳ್ಳೆ ಒಳಗಡೆ ಇರುವಂತಹ ಸಾಕ್ಸು ಸಹ ಚೆನ್ನಾಗಿರಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಕಾಲಿಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಆಮೇಲೆ ನಮ್ಮ ವರ್ಕೌಟು ಈಸಿಯಾಗಿ ಮುಂದಕ್ಕೆ ಸಾಗುತ್ತೆ. ಸೊ ಇವಾಗ ನೀಗೆ ಯಾವ ಥರದ ಒಂದು ಎಕ್ಸಸೈಸ್ ಮಾಡೋದು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಹೀಗೆ ಕೂತ್ಕೊಳ್ಳೋದು, ಆಮೇಲೆ ಕಾಲನ್ನು ಸ್ಟ್ರೈಟಾಗಿ ಚಾಚೋದು. 1 2 3 4 5 6 ಡೌನ್. ನೆಕ್ಸ್ಟ್ 1 2 3 4 5 6 ಡೌನ್. ಈ ಥರ ಮೇಲೆ ಎತ್ತಿದಾಗ ಈ ಮೊಣಗಾಲನ್ನು ಸ್ವಲ್ಪ ಕಾಂಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಮಸಲ್ಸ್ಗೆ ಸ್ಟ್ರೆಂಗ್ತ್ ಬರುತ್ತೆ. ಆಮೇಲೆ ಪೇನು ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಸತಿ ನೋಡೋಣ. ಎಸ್ 1 2 3 4 5 6 ಡೌನ್. ಈ ಸ್ಟೂಲ್ ಒಂದು ಸ್ವಲ್ಪ ಹೈಟ್ ಇದೆ, ಒಂದು ಸ್ವಲ್ಪ ಡೌನ್ ಇದ್ದರೆ ಇನ್ನೂ ನೀವು ಮಾಡೋದಕ್ಕೆ ಆರಾಮಾಗುತ್ತೆ. ಓಕೆ, ಇನ್ನೊಂದು ಎಕ್ಸಸೈಸ್ ಇದೆ. ಈಗ ಲಾಂಗ್ ಸಿಟ್ಟಿಂಗಲ್ಲಿ ಕೂತ್ಕೊಂಡು ನೀಗೆ ಹೇಗೆ ಎಕ್ಸಸೈಸ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಜಸ್ಟ್ ಹೀಗೆ ಕೂತಿದ್ದೀರಲ್ವಾ, ನೀಸ್ನ ಜಸ್ಟ್ ಸ್ಟ್ರೈಟ್ ಆಗಿರಲಿ, ಎರಡನ್ನ ಕಾಂಟ್ಯಾಕ್ಟ್ ಮಾಡೋದು, ಆ ಚಿಪ್ಪನ್ನ ಕಾಂಟ್ಯಾಕ್ಟ್ ಮಾಡೋದು, ಒಂದು 6 ಸೆಕೆಂಡ್ಸ್ ಹಿಡ್ಕೊಳ್ಳೋದು, ಆಮೇಲೆ ರಿಲ್ಯಾಕ್ಸ್ ಮಾಡೋದು, ಮತ್ತೆ ಹಿಡ್ಕೊಳ್ಳೋದು, ಮತ್ತೆ 6 ಸೆಕೆಂಡ್ಸ್ ಹಿಡ್ಕೊಳ್ಳೋದು, ಮತ್ತೆ ಬಿಡೋದು. ಈ ಥರ ಒಂದು 5-6 ಸತಿ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಜಸ್ಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲೋ, ಅದಕ್ಕೆ ನಾನು ಕೈಯಲ್ಲೇ ಹೇಳಿದ್ದು ನಾನು. ಇದು ನೋಡಿ, ಹೀಗೆ 1 2 3 4 5 6 ರಿಲ್ಯಾಕ್ಸ್. ಸೊ ಇದನ್ನು ತೋರಿಸ್ತೀನಿ ನೋಡಿ. ಹಿಂಗಂದಾಗ ಕೆಳಗಡೆ ಹೋಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಯಾವುದು, ಈ ನೀ ಕ್ಯಾಪ್. ಹೀಗೆ ತೋರಿಸ್ತೀನಿ ನೋಡಿ. 1
2 3 4 5 6 ರಿಲ್ಯಾಕ್ಸ್. ಹೀಗೆ ಒಂದು 4-5 ಸತಿ. ಆವಾಗಲೇ ಚೇರ್ ಮೇಲೆ ಕೂತ್ಕೊಂಡು ತೋರಿಸೋದಲ್ಲ, ಅದೊಂದು 3-4 ಸತಿ, ಇದೊಂದು 3-4 ಸತಿ ಬೆಳಗ್ಗೆ ಸಾಯಂಕಾಲ ಮಾಡ್ತಿದ್ರೆ ಇಲ್ಲಿರುವಂಥ ಮಸಲ್ಸ್ ಏನಾಗುತ್ತೆ, ಅದಕ್ಕೆ ಸ್ಟ್ರೆಂಥನ್ ಆಗುತ್ತೆ. ನಿಮಗೆ ನೀ ಪೇನು ಖಂಡಿತ ಕಡಿಮೆ ಆಗುತ್ತೆ. ಆಮೇಲೆ ನೀ ಪೇನ್ ಬರೋದಕ್ಕೆ ಇನ್ನೂ ಕೆಲವು ಕಾರಣಗಳಿದ್ದಾವೆ. ಏನು ಅಂತಂದರೆ, ಅನಾಟಮಿಕಲ್ ಸ್ಟ್ರಕ್ಚರಲ್ಲಿ ಬೈ ಚಾನ್ಸ್ ಬೌಲೆಗ್ಸ್ ಇದ್ದರೆ ಆ ಅಲೈನ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಆ ಲೋಡ್ ಕರೆಕ್ಟಾಗಿ ಕಾಲ ಮೇಲೆ ಬೀಳೋದಿಲ್ಲ. ಅದರಿಂದ ಏನಾಗುತ್ತೆ ಅಂತಂದರೆ ಇದು ಸವೆತ ಉಂಟಾಗಿ ಸ್ವಲ್ಪ ಸೈಡ್ಗೆ ಹೀಗೆ ಬರುತ್ತೆ ಅದು ಕಾಲು, ಆವಾಗ ಅದು ಪೇಯ್ನ್ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ಡಾಕ್ಟರ್ನ ಸಲಹೆ ತಗೋಬೇಕಾಗತ್ತೆ, ಬೇರೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಮಿಕ್ಕಿದ್ದೆಲ್ಲ ಏನು ಅಂತಂದರೆ ಎಕ್ಸಸೈಜಿಂದ ಇನ್ನೊಂದು ಅನುಕೂಲ ಏನಿದೆ ಅಂತಂದರೆ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಒಂದು ಉತ್ಪತ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ನಮಗೆ ಪೇಯ್ನ್ ಕಡಿಮೆ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಇಷ್ಟು ತಿಳ್ಕೊಂಡ್ವಲ್ಲ. ನೆಕ್ಸ್ಟ್ ಇವಾಗ ಆ್ಯಂಕಲ್, ಸೋಲ್, ಪಾಮ್ಸ್ ಇವೆಲ್ಲ ಒಂದೊಂದು ಸತಿ ಆವಾಗ ನಮಗೆ ಪೇಯ್ನ್ಸ್ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ಹೆಚ್ಚು ಕಡಿಮೆ 36 ಬೋನ್ಸ್ ಇದರಲ್ಲಿದ್ದಾವೆ. ತುಂಬ ಜಾಸ್ತಿ ಜಾಯಿಂಟ್ಸ್ ಇರೋದು, ತುಂಬ ಜಾಸ್ತಿ ಬೋನ್ಸ್ ಇರೋದು ಎಲ್ಲಿ ಅಂತಂದರೆ ಪಾಮ್ಸಲ್ಲಿ ಮತ್ತು ನಮ್ಮ ಪಾದದಲ್ಲಿ. ಸೊ ಅದರಿಂದ ಏನಾಗುತ್ತೆ, ಇವು ತುಂಬ ಡೆಲಿಕೇಟ್ ಜಾಯಿಂಟ್ಸ್ ಇದೆ ಇವೆಲ್ಲ, ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ನಾವು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ರೆಗ್ಯುಲರ್ ಆಗಿ ನಾವು ಸ್ಟ್ರೆಚಸ್ ಮಾಡ್ಕೋಬೇಕಾಗುತ್ತೆ. ನಾವು ನಿನ್ನೆ ತಿಳ್ಕೊಂಡ್ವಿ, ಹೀಗೆ ಕೈ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಇದನ್ನು ಪ್ರೆಸ್ ಮಾಡಿ 1 2 3 4 5 6 7 8 9 10 ಡೌನ್. ನೆಕ್ಸ್ಟ್ ಈ ಕೈ 1 2 3 4 5 6 7 8 9 10. ಈಗ ಡೌನ್ಗೆ. ತುಂಬ ಜಾಸ್ತಿ ಪ್ರೆಷರ್ ಹಾಕ್ಬೇಡಿ, ಈ ಜಾಯಿಂಟ್ಸ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಲೈಟಾಗಿ ಸುಮ್ಮನೆ ಸಾಕಷ್ಟೆ. 1 2 3 4 5 6 7 8 9 10. ಎಸ್. 1 2 3 4 5 6 7 8 9 10. ಓಕೆ, ಇಷ್ಟು ಮಾತ್ರ ಪ್ರತಿ ದಿವಸ ನಾವು ಮಾಡ್ತಾ ಇದ್ರೆ ಏನಾಗುತ್ತೆ, ರಿಸ್ಟ್ ಚೆನ್ನಾಗಿ ಸ್ಟ್ರೆಂಗ್ತನ್ ಆಗುತ್ತೆ, ಈ ಮಸಲ್ಸ್ ಎಲ್ಲ ಸ್ಟ್ರೆಂಗ್ತನ್ ಆಗುತ್ತೆ, ಆ ಪೇಯ್ನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ಆ್ಯಂಕಲ್ಗೆ ಏನಾದರೂ ಸ್ಟ್ರೆಂಗ್ತ್ ಬರಬೇಕು ಅಂತಂದರೆ ಏನು ಮಾಡಬೇಕು? ಸ್ಟ್ರೆಚಸ್ ನಿನ್ನೆ ನಾವು ಅಂದ್ಕೊಂಡ್ವಲ್ಲ, ಸ್ಟ್ರೆಚಸ್ ಆ್ಯಂಕಲಲ್ಲಿ ಇರುವಂಥ ಪೇಯ್ನ್ ಅದು ರಿಲೀಸ್ ಆಗುತ್ತೆ ಹಿಂದೆ ಮುಂದಕ್ಕೆ ಮಾಡಿದಾಗ. 1 2 3 4 5 6 7 8 9 10. ಹೀಗೆ ಒಂದೊಂದು ಸೆಟ್ಟಲ್ಲಿ 10 ಪ್ರಕಾರ ಒಂದು 3 ಸೆಟ್ ಮಾಡಿ. ಅವಾಗ ಏನಾಗುತ್ತೆ ಅಂತಂದರೆ ರೆಗ್ಯುಲರ್ ಮಾಡಿದಾಗ ನಮಗೆ ಆ್ಯಂಕಲಲ್ಲಿ ಇರುವಂತಹ ಪೇಯ್ನ್ ರಿಲೀಸ್ ಆಗಿಬಿಟ್ಟು ನಮಗೆ ಆ ಮಸಲ್ಸ್ ಸ್ಟ್ರೆಂಗ್ತ್ ಆಗುತ್ತೆ. ಆಮೇಲೆ ಈ ಪಾದ ಸ್ಟ್ರೆಂಗ್ತ್ ಆಗಬೇಕು ಅಂತಂದರೆ ಇದೊಂದು ನೆನೆ ತಿಳ್ಕೊಂಡವಲ್ಲ ವಜ್ರಾಸನ. ಈ ವಜ್ರಾಸನದಿಂದ ಸಹ ಈ ಆ್ಯಂಕಲ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಅಲ್ಲಿ ಇರೋಂಥ ಪೇಯ್ನನ್ನು ನಾವು ರಿಲೀಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇಸ್ ದ ಪೊಸಿಷನ್. ಇದನ್ನು ಬೇಕಾದರೆ ನಿಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಅಂತಂದರೆ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು. ಬಟ್ ಸಮ್ಟೈಮ್ಸ್ ಅಲ್ಲಿ ಪೇಯ್ನ್ ಇದ್ದಾಗ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಳ್ಳಿ. ಆಮೇಲೆ ಒಂದು ಸಣ್ಣ ಪಿಲ್ಲೋ ಯಾವುದಾದ್ರೊಂದು ಟವಲ್ನ ರೋಲ್ ಮಾಡಿ ನೀವು ಆ್ಯಂಕಲ್ ಕೆಳಗೆ ಹಾಕ್ಕೊಂಡಾಗ ನೀವು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ದಿಸ್ ಈಸ್ ದ ಪೊಸಿಷನ್. ಆರಾಮಾಗಿ ಕೂತ್ಕೊಳ್ಳಿ ಸ್ಟ್ರೈಟಾಗಿ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಈ ಆ್ಯಂಕಲ್ ಪೇಯ್ನ್ ಆಗಲಿ, ನೀ ಪೇಯ್ನ್ ಆಗಲಿ, ಫುಟ್ ಪೇಯ್ನ್ ಆಗಲಿ ಬರೋದಕ್ಕೆ ಇನ್ನೊಂದು ಕಾರಣ ಇರ್ಬೋದು. ನಾನು ಫಸ್ಟೇ ಹೇಳಿದ್ನಲ್ಲ, ಹಾರ್ಡ್ ಸರ್ಫೇಸ್ ಮೇಲೆ ವಾಕ್ ಮಾಡೋದಲ್ಲೂ ಇರುತ್ತೆ. ನಿಮ್ಮ ಫುಟ್ವೇರ್ ಹೇಗಿದೆ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಸಮ್ಟೈಮ್ಸ್ 4-5 ವರ್ಷ ಆಗ್ಬಿಟ್ಟಿರುತ್ತೆ, ಆ ಸೋಲಲ್ಲಿರುವಂಥ ಸೋಲ್ ಇದೆಯಲ್ಲ ಅದು ಗಟ್ಟಿಯಾಗ್ಬಿಟ್ಟಿರುತ್ತೆ, ಅದು ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿರುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಫುಟ್ ಪೇಯ್ನ್ ಬರೋಕ್ಕೆ ಶುರು ಆಗುತ್ತೆ. ಅದನ್ನು ನೋಡಿಕೊಂಡು ನಾವು ಫುಟ್ವೇರ್ನ ಚೇಂಜ್ ಮಾಡಬೇಕಾಗುತ್ತೆ. ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗಿರೋಂಥದ್ದನ್ನ, ಫ್ಲೆಕ್ಸಿಬಲ್ ಆಗಿರೋಂಥದ್ದು, ಆಮೇಲೆ ಆ್ಯಂಕಲ್ಗೆ ರೌಂಡಾಗಿ ಪೂರ್ತಿ ಕುಷನ್ ಇದ್ದು ಸಪೋರ್ಟ್ ಆಗುವಂಥ ಒಂದು ಫುಟ್ವೇರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಆಮೇಲೆ ಇನ್ನೊಂದಿದೆ, ಇದು ಬಿಟ್ಟು ಅದನ್ನು ಆ ಮಸಲ್ಸ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದರೆ ಒಂದು ಬಕೆಟಲ್ಲಿ ಬಿಸಿನೀರು ಹಾಕಿ ಕೈಗಳನ್ನು ಇಟ್ಬಿಟ್ಟು ಜಸ್ಟ್ ನಮ್ಮ ಫಿಂಗರ್ಸ್ನ ಈ ಥರ ಆ್ಯಕ್ಷನ್ ಮಾಡೋದ್ರಿಂದ, ಆಮೇಲೆ ರಿಸ್ಟ್ನ ನೀರಲ್ಲಿ ಬಿಸಿನೀರಲ್ಲಿ ಇಟ್ಕೊಂಡು ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ನೋವನ್ನು ಕ್ಲೀನಾಗಿ ಕಡಿಮೆ ಮಾಡ್ಕೋಬೋದು.
ಆಮೇಲೆ ನೋವು ಕಡಿಮೆ ಆದಮೇಲೆ ನಮ್ಮ ವರ್ಕೌಟ್ಸ್ನ ಮತ್ತೆ ನಾವು ಶುರು ಮಾಡ್ಕೋಬೋದು. ಇದೊಂದು ಮಾಡ್ಕೋಬೋದು. ನಾವು ಇದಕ್ಕೂ ಅಷ್ಟೇ, ಆ್ಯಂಕಲ್ಸ್ಗೆ ಒಂದು ಚೇರ್ ಮೇಲೆ ಕೂತ್ಕೊಂಡು ಆ ಬಕೆಟಲ್ಲಿ ಬಿಸಿನೀರು ಇಟ್ಕೊಂಡು ಅದ್ರಲ್ಲಿ ಕಾಲು ಇಟ್ಬಿಟ್ಟು ನಾವು ಆ್ಯಂಕಲ್ಸ್ನ ನಾವು ಶೇಕ್ ಮಾಡ್ತಾ ಇದ್ರೆ, ಈ ಥರ ಮಾಡ್ತಾ ಇದ್ರೆ, ಎಕ್ಸಸೈಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅಲ್ಲಿರೋ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಪೇನ್ ಕಡಿಮೆ ಆದಮೇಲೆ ನಾವು ವರ್ಕೌಟ್ನ ಶುರು ಮಾಡ್ಬೋದು. ನಾವು ಪ್ರತಿ ಸತಿ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋದು ಇದೇನೆ, ಏನು ಅಂತಂದರೆ ಯಾವುದೇ ಪೇಯ್ನ್ ಇದ್ದಾಗ ವರ್ಕ್ಲೋಡ್ ಜಾಸ್ತಿ ಹಾಕದೇನೆ ಫಸ್ಟು ಪೇಯ್ನ್ ಕಡಿಮೆ ಆಗೋವರೆಗೂ ಅದಕ್ಕೆ ಒಂದು ರೆಸ್ಟ್ ಕೊಟ್ಟು, ಅದಕ್ಕೆ ಏನಾದರೂ ಕಾಪಡ ಕೊಟ್ಟು ಇದೆಲ್ಲ ಮಾಡಿ ಆಮೇಲೆ ಸ್ವಲ್ಪ ಕಡಿಮೆ ಆದಮೇಲೆ ವರ್ಕೌಟ್ ಶುರು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇಂಜುರೀಸು ಕಡಿಮೆ ಆಗುತ್ತೆ. ಸೊ ನಾವು ಇನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಏನು ಅಂತಂದರೆ, ಡ್ಯೂರಿಂಗ್ ವರ್ಕೌಟ್ಸ್ ಪೇಯ್ನ್ ಒಂದಿದೆ, ಸ್ಪ್ರೇನ್ ಒಂದಿದೆ, ಸ್ಟ್ರೈನ್ ಒಂದಿದೆ, ಆಮೇಲೆ ಕ್ರ್ಯಾಂಪ್ಸ್ ಒಂದಿದೆ. ಸೊ ಇಷ್ಟು ನೋಡಿ 4 ಇದ್ದಾವೆ. ಸ್ಪ್ರೇನ್ ಅಂತಂದರೆ ಏನಂತಂದರೆ ಸ್ಟ್ರೆಚಸ್ ಓವರ್ ಸ್ಟ್ರೆಚ್ ಆದಾಗ ಲಿಗಮೆಂಟ್ ಮೇಲೆ ಜಾಸ್ತಿ ಲೋಡ್ ಬಿದ್ದಾಗ ಏನಾಗುತ್ತೆ ಅಂತಂದರೆ ಪೇಯ್ನ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಟ್ರೈನ್ ಅಂತಂದರೆ ಅದು ಲೆಸ್, ಮೊದಲಿರೋಷ್ಟು ಇಂಟೆನ್ಸಿಟಿ ಇರಲ್ಲ, ಸ್ವಲ್ಪ ಕಡಿಮೆ ಇದಿರುತ್ತೆ. ಆಮೇಲೆ ಕ್ರ್ಯಾಂಪ್ಸ್, ಯೂಶ್ವಲಾಗಿ ಕ್ರ್ಯಾಂಪ್ಸ್ ಎಲ್ಲ ಆಗುತ್ತೆ ಅಂದರೆ ಮಸಲಲ್ಲಿ ಕ್ರ್ಯಾಂಪ್ ಆಗುತ್ತೆ, ಆಮೇಲೆ ಕಾಫ್ ಮಸಲಲ್ಲಿ ಕ್ರ್ಯಾಂಪ್ ಆಗುತ್ತೆ. ಸೊ ಕಾಫ್ ಮಸಲಲ್ಲಿ ಕ್ರ್ಯಾಂಪ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ಮೆಡಿಕಲ್ ರೀಸನ್ಸ್ ಎಲ್ಲ ಇದೆ. ಅದಕ್ಕೆ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗಿಯೂ ಬರುತ್ತೆ. ಅದಾದ ಮೇಲೆ ಏನಾಗುತ್ತೆ, B12 ಯಾವುದು ವಿಟಮಿನ್ ಕೊರತೆ ಇರೋದ್ರಿಂದಲೂ ಆಗುತ್ತೆ, ಡಿ ವಿಟಮಿನ್ ಕೊರತೆಯಿಂದಲೂ ಇದಾಗುತ್ತೆ. ಸೊ ಈ ಥರ ಏನಾದರೂ ಕ್ರ್ಯಾಂಪ್ಸ್ ಆದಾಗ ಏನಾದರೂ ವಿಟಮಿನ್ ಡೆಫಿಷಿಯನ್ಸಿ ಇದೆಯಾ ಏನು ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ಒಂದು ಲ್ಯಾಬಲ್ಲಿ ಚೆಕ್ ಮಾಡಿಸ್ಕೊಂಡು ಎಷ್ಟು ಡೆಫಿಷಿಯನ್ಸಿ ಇದೆಯೋ ಅದ್ರ ಪ್ರಕಾರ ನಾವು ಮೆಡಿಸಿನ್ ತೊಗೊಂಡ್ರು ಆ ಪೇಯ್ನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ನಾವು ವರ್ಕೌಟ್ನ ಮುಂದುವರ್ಸೋದಕ್ಕೆ ಈಸಿ ಆಗುತ್ತೆ. ಪೇಯ್ನ್ ಅನ್ನೋದೊಂದು ಹೇಳಿದ್ನಲ್ಲ, ಪೇಯ್ನ್ ಇನ್ನೊಂದು ರೀತಿ ಇದೆ. ನಾವು ಎಕ್ಸಸೈಸ್ ಮಾಡುವಾಗ ಅಲ್ಲಲ್ಲಿ ಮಸಲ್ಸ್ಗೆ ಪೇಯ್ನ್ ಬರುತ್ತೆ. ಸೊ ಅದನ್ನು ನಾವೇನಂತೀವಿ, ಇಟ್ ಈಸ್ ಗುಡ್ ಪೇಯ್ನ್ ಅಂತಂತೀವಿ. ಅದರಿಂದ ಏನು ತೊಂದರೆ ಇಲ್ಲ. ಬಟ್ ಜಾಯಿಂಟ್ಸಲ್ಲಿ ಪೇಯ್ನ್ ಕಾಣಿಸ್ಕೊಂಡಾಗ ಏನಾಗುತ್ತೆ, ಅದು ಬ್ಯಾಡ್ ಪೇಯ್ನ್. ಅದಕ್ಕೆ ನಾವು ಸಾಕಷ್ಟು ರೆಸ್ಟ್ ಕೊಡಬೇಕಾಗತ್ತೆ. ನಾವು ಇಷ್ಟೊತ್ತು ಯೋಚನೆ ಮಾಡಿದ್ವಲ್ಲ, ಅದಕ್ಕೊಂದು ಸ್ವಲ್ಪ ಕಾಪಡ ಕೊಡೋದು ಅವೆಲ್ಲ ಮಾಡಿ ಆ ಪೇಯ್ನ್ಸ್ನೆಲ್ಲ ರಿಲೀವ್ ಮಾಡಿಕೊಂಡು ಆಮೇಲೆ ನಾವು ವರ್ಕೌಟ್ಸ್ನ ಶುರು ಮಾಡಬೇಕು. ಆಮೇಲೆ ಸಡನ್ನಾಗಿ ಏನಾದರೂ ನಮಗೆ ಏಟಾಗುತ್ತೆ ಅಂತ ತಿಳ್ಕೊಳ್ಳಿ, ಆವಾಗ ನಾವೇನು ಮಾಡಬೇಕು, ಆವಾಗ ಯಾವಾಗಲೂ ಅಷ್ಟೇ ಸಡನ್ನಾಗಿ ಏಟಾಗುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ. ಆವಾಗ ಇಮ್ಮಿಡಿಯೇಟಾಗಿ ನಾವು ಮಾಡಬೇಕಾದ್ರೆ ಏನು ಅಂತಂದರೆ ಐಸ್ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಐಸ್ ಪ್ಯಾಕಿಂಗ್ ಯಾಕೆ ಮಾಡಬೇಕು ಅಂತಂದರೆ, ಅದು ತಕ್ಷಣಕ್ಕೆ ಏಟಾಗಿದೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ವಿಪರೀತ ಫಾಸ್ಟ್ ಆಗುತ್ತೆ. ಆ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಆ ಐಸ್ ಪ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದನ್ನು ಬ್ಲಡ್ ಸರ್ಕ್ಯುಲೇಷನ್ನ ಸ್ಲೋ ಡೌನ್ ಮಾಡುತ್ತೆ. ಅಲ್ಲಿ ನೆಕ್ಸ್ಟ್ ಇಂಜುರಿನ 90% ಐಸ್ ಪ್ಯಾಕಿಂಗ್ಗೆ ಕಡಿಮೆ ಮಾಡುತ್ತೆ. ಇನ್ನೊಂದಿದೆ ಕ್ರಾನಿಕ್ ಪೇಯ್ನ್ಸ್, ಹಳೆ ಪೇಯ್ನ್ಸ್ ಇದೆ ನಮಗೆ. ಹಳೆ ಪೇಯ್ನ್ಸ್ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಹಾಟ್ ಫರ್ಮೆಂಟೇಷನ್, ನಮ್ಮದು ಬ್ಯಾಗ್ ಬರುತ್ತೆ, ರಬ್ಬರ್ ಬ್ಯಾಗ್ ಬರುತ್ತೆ, ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಅದಕ್ಕೆ ಕಾಪಡ ಕೊಟ್ಕೊಂಡ್ರು ಸರಿ ಹೋಗುತ್ತೆ. ಆಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೋಬೋದು. ಮಸಾಜ್ ಹೇಗೆ ಅನ್ನೋದನ್ನ ನಾವು ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಬ್ಯಾಕ್ ಪೇನ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಕ್ ಪೇನ್ ಹೇಗಿರುತ್ತೆ ಅನ್ನೋದನ್ನು ಬ್ಯಾಕ್ ಪೇನ್ ಬಂದಿರೋರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಅದೆಷ್ಟು ಪೇನ್ ಇರುತ್ತೆ ಅಂತಂದರೆ, ಬೈ ಚಾನ್ಸ್ ನೀವೇನಾದರೂ ಆಟೋದಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ನೀವು ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ನೀವು ಕೈ ಸಪೋರ್ಟ್ ಕೊಟ್ಟು ಸೀಟ್ ನಾವು ಹಿಂಗೆ ಮೇಲೆ ಕೂತ್ಕೊಳ್ಳೇಬೇಕಾಗುತ್ತೆ, ಅಷ್ಟು ಪೇನ್ ಇರುತ್ತೆ. ಸೊ ಇದರಲ್ಲಿ ಲೋ ಬ್ಯಾಕ್ ಪೇನ್ ಬರುತ್ತೆ. ಇನ್ನು ಸ್ವಲ್ಪ ಮೇಲೆ ಲಂಬಾರಲ್ಲಿ ಸ್ಕೋಲಿಯೋಸಿಸ್ ಅಂತಲಾಗಿದೆ, ಅಂದರೆ ಈ ಬೋನ್ ಹಿಂಗೆ ಸ್ಟ್ರೈಟ್ ಇರುತ್ತಲ್ಲ, ಹಿಂಗೆ ಸ್ವಲ್ಪ ಹಿಂಗೆ ಸೊಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಇದಾಗ ಏನಾಗುತ್ತೆ ಅಂತಂದರೆ ನಾವು ಅದಕ್ಕೆ ಆ ರೆಮಿಡಿಯಲ್ ಎಕ್ಸಸೈಸಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ನಾವು ಸುಮಾರು ಜನ ಅಂದ್ಕೊತೀವಿ ಆ ಸ್ಲಿಪ್ ಡಿಸ್ಕ್ ಆಗುತ್ತೆ, ಏನಾಗುತ್ತೆ, ಮಲ್ಕೊಂಡಿರ್ತೀವಿ, ಮಲ್ಕೊಂಡ ಮೇಲೆ 1 ಇಂಚು ಕದಲಕ್ಕೆ ಆಗೋದಿಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಅದೊಂದು ಮ್ಯಾಜಿಕ್ ಅಂತಂದರೆ ಆ ಪೇಯ್ನ್ಗೆ ರೆಮಿಡಿ ಏನು ಅಂತಂದರೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ, ಅದಕ್ಕೆ ಮ್ಯಾಜಿಕ್. ಅದಕ್ಕೆ ನನಗೆ ಒಂದು ಸರ್ತಿ ಈ ಥರ ಸ್ಲಿಪ್ ಡಿಸ್ಕ್ ಆಗಿತ್ತು, ಮಲಗಿದಾಗ ನನಗೆ ಆ ಟೈಮಲ್ಲಿ ನನಗೆ ಜ್ಞಾಪಕ ಬಂದಿದ್ದು, ನನ್ನ ಸ್ನೇಹಿತ ಚಿದಾನಂದ್ ಕದಲಕ್ಕಾಗಲಿಲ್ಲ, ಬಂದ ಎಲ್ಲ ವೆರೈಟಿ ಅದೆಲ್ಲ ಫೋಲ್ಡಿಂಗ್ಸ್ ಎಲ್ಲ ಮಾಡಿ ಸ್ಟ್ರೆಚ್ ಎಲ್ಲ ಮಾಡಿದ ಮೇಲೆ ಐ ಕುಡ್ ಏಬಲ್ ಟು ಸಿಟ್. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಈ ಬ್ಯಾಕ್ ಪೇಯ್ನ್ ಬಂದ ತಕ್ಷಣ ನಾವು ಮೂವ್ ಆಗೋದೇ ಇಲ್ಲ, ಯಾರೋ ಎತ್ಕೊಂಡು ಹೋಗ್ಬೇಕು, ನಮ್ಮನ್ನು ಇಂಜೆಕ್ಷನ್ ಕೊಡಿಸ್ಕೋಬೇಕು, ಇಲ್ಲ ಅಂತಂದರೆ ನಾವು ಮೂವ್ ಆಗೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊತೀವಿ. ನೆವರ್. ಅದಕ್ಕೆ ಬೇಕಾಗಿರೋದು ಏನಂತಂದರೆ ಸ್ಟ್ರೆಚಸ್ ಕಡಿಮೆ ಆಗಿರುತ್ತೆ. ಆ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಪೇಯ್ನಲ್ಲಿ ಏನಾದರೂ ಹಿಡ್ಕೊಂಡಿರೋ ರಿಲೀಸ್ ಆಗುತ್ತೆ, ನಾವು ಎದ್ದು ಸ್ವಲ್ಪ ನಿಧಾನಕ್ಕೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಎಕ್ಸಸೈಸ್ ಇದಕ್ಕೆ ಅಂತಂದರೆ ರೆಗ್ಯುಲರ್ ವಾಕಿಂಗ್. ಈಗ ನಿಮ್ಮ ನೋವು ಜಾಸ್ತಿ ಇರುತ್ತೆ, ವಾಕ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಸಮಸ್ಯೆಗಳೆಲ್ಲ ಬರುತ್ತೆ. ನೋ ನೀಡ್ ಟು ವರಿ ಅಟ್ ಆಲ್. ನಿಮ್ಮ ಲೋ ಬ್ಯಾಕ್ ಪೇಯ್ನ್ ಇದ್ದರೂ ಸಹ ನೀವು ಆರಾಮಾಗಿ ಹಾಗೆ ಧೈರ್ಯವಾಗಿ ವಾಕ್ ಮಾಡ್ಬೋದು. ವಾಕ್ ಮಾಡ್ತಾ 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 ಇದ್ರೆ ಏನಾಗುತ್ತೆ ಅಂತಂದರೆ ಒಂದು ವೇಳೆ ಸ್ಕೋಲಿಯೋಸಿಸ್ ಇದ್ರೂ ಸ್ಟ್ರೈಟನ್ ಆಗುತ್ತೆ, ಆಮೇಲೆ ಬ್ಯಾಕ್ ಬೋನ್ಗೆ ಸ್ಟ್ರೆಂಗ್ತನ್ ಆಗುತ್ತೆ, ನಿಮಗೆ ಪೇಯ್ನು ಕಡಿಮೆ ಆಗುತ್ತೆ.
ಅದಾದಮೇಲೆ ನಾನು ಮೊದಲೇ ಹೇಳಿದೆ, ಇವೆಲ್ಲ ರೀಸನ್ ಸಮ್ಟೈಮ್ಸ್ ನಾವು ಓವರ್ ವೆಯ್ಟಿಂದಲೂ ಬರುತ್ತೆ, ಅಥವಾ ಎಕ್ಸಸೈಸ್ ಮಾಡದೆ ಹಾಗೇ ದೇಹನ ಬಿಟ್ಟೂ ಆಗುತ್ತೆ. ವಯಸ್ಸಾದಮೇಲೆ ಬೋನ್ ಸ್ವಲ್ಪ ವೀಕ್ ಆಗಿ ಅದರಿಂದಲೂ ಬರುತ್ತೆ, ಆಮೇಲೆ ವಿಟಮಿನ್ ಡೆಫಿಷಿಯನ್ಸಿಯಿಂದಲೂ ಬರುತ್ತೆ. ಸೊ ಇವನ್ನೆಲ್ಲ ನಾವು ಗಮನಿಸ್ಕೋಬೇಕಾಗತ್ತೆ. ಅದರ ಜೊತೆಗೆ ನಾವು ನಾವು ಮಲಗ್ತಾ ಇರುವಂತಹ ಮ್ಯಾಟ್ರೆಸ್ ಇದೆಯಲ್ಲ, ತುಂಬ ಸಾಫ್ಟ್ ಆಗಿದ್ರು, ಗಂಟಿದ್ರು ಸಹ ನಮಗೇನಾಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ. ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಹಾರ್ಡ್ ಆಗಿರೋದು, ಸ್ಟಿಫ್ ಆಗಿರೋಂಥ ಮ್ಯಾಟ್ರೆಸ್ ಮೇಲೆ ಮಲ್ಕೊಂಡಾಗ ಏನಾಗುತ್ತೆ, ನಮಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಗೆ ನಾವು ಯಾವ ಥರ ಪಿಲ್ಲು ಹಾಕ್ಕೊತಾ ಇದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಲಗುವಂಥ ಪೊಸಿಷನ್ ಇದೆಯಲ್ಲ, ಪೋಸ್ಚರು, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಆಮೇಲೆ ತಿಳ್ಕೊಳ್ಳೋಣ, ಹೇಗೆ ಏನು ಅನ್ನೋ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸ್ಟ್ರೆಚಸ್ ಇದಕ್ಕೆ ಯಾವುದು ಅಂತಂದರೆ ತಾಡಾಸನ. ಎಂಥ ಒಳ್ಳೆಯದು ಅಂತಂದರೆ, ಹೀಗೆ ನಾವು ಬ್ರೀದಿಂಗ್ ಮಾಡಿಕೊಂಡು ಜಸ್ಟ್ ಸ್ಟ್ರೆಚ್ ಆಗ್ತೀವಿ. ಸ್ಟ್ರೆಚ್ ಆಗಿ ನಮ್ಮ ಕೈನ ರೂಫ್ ಟಚ್ ಆಗಬೇಕು ಅಂತ ಅನ್ಕೋಬೇಕು, ಅಷ್ಟು ಸ್ಟ್ರೆಚ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ, ಈ ಬೋನ್ಸ್ ಸ್ಮಾಲ್ ಜಾಯಿಂಟ್ಸ್ ಅವು ಅಲ್ಲೇನಾದ್ರು ಟ್ರ್ಯಾಕ್ಷನ್ ಆಗುತ್ತೆ. ಅಲ್ಲೇನಾಗುತ್ತೆ, ನಮ್ಮ ಒಂದೊಂದು ಆ ಬೋನ್ ಮಧ್ಯೆ ನರ್ವ್ಸ್ ಎಲ್ಲ ಹರಿದಾಡ್ತಾ ಇರುತ್ತೆ. ಅಲ್ಲಿ ಕಾಟಿಲಿ ಸವದಾಗ ಏನಾಗುತ್ತೆ, ಆ ನರ್ವ್ ಮೇಲೆ ಪ್ರೆಷರ್ ಬಿದ್ದಾಗ ನಮಗೆ ನೋವಾಗುತ್ತೆ. ಸೊ ಇದಕ್ಕೆ ರೆಮಿಡಿ ಅಂತಂದರೆ, ಆ ನರ್ವ್ ಮೇಲೆ ಪ್ರೆಷರ್ ಬೀಳ್ದಂಗೆ ನಮ್ಮ ಜಾಯಿಂಟ್ಸ್ನ ಹಿಗ್ಗಿಸಿ ಅದಕ್ಕೆ ಜಾಗ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಈ ಸ್ಟ್ರೆಚ್ ಮಾಡಿದಾಗ ಬೋನ್ಸ್ ಮಧ್ಯೆ, ಜಾಯಿಂಟ್ಸ್ ಮಧ್ಯೆ ಒಂದು ಸ್ಪೇಸ್ ಏರ್ಪಡುತ್ತೆ. ಅವಾಗ ಏನಾಗುತ್ತೆ, ಆ ನರ್ವ್ ಮೇಲೆ ಏಟಾದ ಸ್ವಲ್ಪ ಪ್ರೆಷರ್ ಬೀಳ್ದೇನೆ ನಮಗೆ ಪೇಯ್ನು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಒನ್. ಆಮೇಲೆ ನಾವೇನು ಅಂದ್ಕೊಂತೀವಿ, ಬ್ಯಾಕ್ ಮಸಲ್ ಅಂದರೆ ಬರೀ ಬ್ಯಾಕಿಗೆ ಅಂತ ಅಂದ್ಕೊಂತೀವಿ. ಅದಕ್ಕೆ ಸಪೋರ್ಟಿಂಗ್ ಮಸಲ್ಸ್ ಎಲ್ಲಿಂದ ಶುರು ಆಗುತ್ತೆ ಅಂತಂದರೆ, ಹ್ಯಾಮ್ಸ್ಟ್ರಿಂಗ್ ನಾವು ಕರೆಕ್ಟಾಗಿ ಸ್ಟಿಫ್ ಆಗಿದ್ರು ಪೇನ್ ಬರುತ್ತೆ. ಈ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿದ್ರು ನಮ್ಗೆ ಬ್ಯಾಕ್ ಪೇನ್ ಬರುತ್ತೆ. ನೆಕ್ಕಲ್ಲಿದ್ರೂ ಬ್ಯಾಕ್ ಪೇನ್ ಬರುತ್ತೆ. ಶೋಲ್ಡರ್ಸಲ್ಲಿದ್ರೂ ಬ್ಯಾಕ್ ಪೇನ್ವರೆಗೂ ಅದು ರೇಡಿಯೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಸ್ಟ್ರೆಚಿಂಗ್ಸ್ ಆರ್ ಯಾಕೆ ಬೆಸ್ಟ್ ಅಂತ ಹೇಳ್ತೀವಿ ಅಂತಂದರೆ, ನಾವು ರೆಗ್ಯುಲರ್ ಆಗಿ ಸ್ಟ್ರೆಚ್ ಮಾಡ್ತಾ ಇರೋದು ಏನಾಗುತ್ತೆ ಅಂತಂದರೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಆಮೇಲೆ ಬ್ಯಾಕ್ ಸ್ಟ್ರೆಂಗ್ತನ ಆಗುತ್ತೆ. ಸೊ ಅದರಿಂದಲೇ ಸ್ಟ್ರೆಚಸ್ ಆರ್ ಆಲ್ವೇಸ್ ಬೆಸ್ಟ್ ಎಕ್ಸಸೈಸಸ್. ಸೊ ಇವಾಗ ಈ ಸ್ಟ್ರೆಚನ್ನು ಮಾಡೋಣ. ಒಂದು 3-4 ಸೆಟ್ಸ್ ಮಾಡ್ಬೋದು, ಒಂದು 10 ಸೆಕೆಂಡು. ಓಕೆ, ಎಸ್ 1 2 3 4 5 6 7 8 9 10. ನೋಡಿದ್ರಾ, ಬ್ಯಾಕಿಗೆ ಸಪೋರ್ಟಿಂಗ್ ಇರುವಂತಹ ಎಲ್ಲ ಮಸಲ್ಸು ಸಪೋರ್ಟ್ ಎಕ್ಸಸೈಸ್ ಆಗುತ್ತೆ, ಅದಕ್ಕೆ ಸ್ಟ್ರೆಂಗ್ತನ್ ಆಗುತ್ತೆ. ಇದು ನೆಕ್ಸ್ಟು ಆವಾಗಲೇ ಹೇಳಿದ್ನಲ್ಲ, ಹ್ಯಾಮ್ಸ್ಟ್ರಿಂಗ್ ಮಸಲ್ಗೂ ತುಂಬ ಇಂಪಾರ್ಟೆನ್ಸ್ ಇದೆ ಅಂತ ಅಂದ್ಬಿಟ್ಟು, ಹೀಗೆ ಹ್ಯಾಮ್ಸ್ಟ್ರಿಂಗ್ ಇಟ್ಕೊಂಡು ನಾವು ಜಸ್ಟ್ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿರೋವಂತಹ ಮಸಲೆಲ್ಲ ಸ್ಟ್ರೆಚ್ ಆಗುತ್ತೆ. ಮತ್ತು ಹೀಗೆ ಈ ಕಡೆ ಪ್ರೆಸ್ ಮಾಡೋದ್ರಿಂದ ಸ್ಟ್ರೆಚ್ ಆಗುತ್ತೆ. 1 2 3 4 5 6 7 8 9 10. ಓಕೆ, ಅಪ್. ಆಮೇಲೆ ಈ ಕಡೆ ಪ್ರೆಸ್ ಮಾಡಿ 1 2 3 4 5 6 7 8 9 10. ಓಕೆ, ಅಪ್. ಬ್ಯಾಕ್ ಪೇನ್ಗೆ ಇನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಏನು ಅಂತಂದರೆ, ಎಸ್ಪೆಷಲಿ ಈ ಥರ ಬೆಂಡಿಂಗ್ಸ್ ಇದೆಯಲ್ಲ, ಆ ಥರ ಬೆಂಡಿಂಗ್ಸ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಅದು ತುಂಬ ಓಪನ್ ಅಪ್ ಆದಾಗ ನಿಮಗೆ ಈಗ ಮಾಡಿದಾಗ ಸ್ವಲ್ಪ ರಿಲೀಫ್ ಅನಿಸ್ಬೋದು, ಫ್ಯೂಚರಲ್ಲಿ ಮತ್ತೆ ಅದರ ಪೇಯ್ನಲ್ಲಿ ರೇಡಿಯೇಷನ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಆ ಬ್ಯಾಕ್ ಪೇಯ್ನ್, ಲೋ ಬ್ಯಾಕ್ ಪೇಯ್ನು, ಆ ಲಂಬಾರ್ ರೀಜನಲ್ಲಿ ಪೇಯ್ನ್ ಇರೋವಂಥವ್ರು ಸಾಧ್ಯವಾದಷ್ಟು ತುಂಬ ಸ್ಟ್ರೆಚಸ್ ಮಾಡ್ದೇನೆ ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೋ ಅಷ್ಟರಲ್ಲೇ ನೀವು ಸ್ಟ್ರೆಚಸ್ ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ನೆಕ್ಸ್ಟ್ ಇವಾಗ ಕೆಲವೊಂದು ಕೂತ್ಕೊಂಡು ಮಾಡುವಂತಹ ಕೆಲವೊಂದು ಆಸನಗಳ ಬಗ್ಗೆ ನಾವು ನೋಡ್ಕೊಳ್ಳೋಣ. ಈಗ ಕೂತ್ಕೊಂಡು ಮಾಡುವಂತಹ ಕೆಲವೊಂದು ಆಸನಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ಅಂತಂದರೆ ಪವನ ಮುಕ್ತಾಸನ. ಅದು ಎಷ್ಟು ಮೈಲ್ಡಾಗಿ ಆ ನಮ್ಮ ಬ್ಯಾಕ್ ಬೋನ್ ಸ್ಟ್ರೆಚ್ ಮಾಡುತ್ತೆ ಅಂತಂದರೆ ಅದು ತುಂಬ ಹಿತವಾಗಿ ಇರುತ್ತೆ. ಆ ಬೋನ್ನ ತುಂಬ ಆರಾಮಾಗಿ ಫ್ರೀ ಮಾಡುತ್ತೆ. ಆಮೇಲೆ ಬ್ಯಾಕ್ ಮಸಲ್ಸ್ ಇದೆಯಲ್ಲ, ಆ ಬ್ಯಾಕ್ ಮಸಲ್ಸ್ನ ಅದು ಫ್ರೀ ಮಾಡುತ್ತೆ. ನೋಡೋಣ ಹೇಗೆ ಅಂತ. ಹೀಗೆ ಮಲ್ಕೊಂಡು ಹತ್ರ ಹಾಕಿ ಈಗ ಹಿಡ್ಕೊಳ್ಳಿ. ಇದನ್ನು ಒಂದು 10 ಸೆಕೆಂಡ್ಸು ನಾವು ಈಗ ಎಳ್ಕೊಳ್ಳುವಾಗ
ಬ್ರೀತ್ ಔಟ್ ಮಾಡಿ ಆ ಪೊಸಿಷನ್ ಹೋದ್ಮೇಲೆ 10 ಸೆಕೆಂಡ್ಸ್ ನಾವು ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಎಸ್, ಬ್ರೀತ್ ಔಟ್ 1 2 3 4 5 6 7 8 9 10. Breathe in. Okay. Relax. ಓಕೆ, ಇದು ಪವನ ಮುಕ್ತಾಸನ. ಎಷ್ಟು ಆರಾಮ ಕೊಡುತ್ತೆ ಅಂತಂದರೆ ನಮ್ಮ ಒಂದು ಬ್ಯಾಕ್ ಪೇನ್ಗೆ ಇದು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡುತ್ತೆ. ನಾವು ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಇದರಲ್ಲಿ ಇನ್ನೊಂದು ಮಾಡ್ಬೋದು ನಾವು. ಇದು ಪವನ ಮುಕ್ತಾಸನ ಥರ ಆದ್ರೂ ಆಲ್ಟರ್ನೇಟಲ್ಲಿ ನಾವು ಏನು ಮಾಡ್ತೀವಿ, ಇದನ್ನು ಸ್ಟ್ರೆಚಸ್ ಮಾಡ್ತೀವಿ. 1 2 3 4 5 6 7 8 9 10. ಆಮೇಲೆ ಇನ್ನೊಂದು ಲೆಗ್ 1 2 3 4 5 6 7 8 9 10. ಓಕೆ, ಹೀಗೆ ಮೊದಲು ಏನು ಮಾಡಿದ್ವಿ, ಪವನ ಮುಕ್ತಾಸನದಲ್ಲಿ ಎರಡೂ ಕಾಲನ್ನು ಮಾಡ್ಕೊಂಡ್ವಿ. ಆಮೇಲೆ ಇದು ಆಲ್ಟರ್ನೇಟ್ ನೀಸ್ನ ನಾವು ಎದೆಗೆ ಟಚ್ ಮಾಡೋದ್ರಿಂದ ಒಂದು 10 ಸೆಕೆಂಡ್ಸ್ ಹಿಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಜಾಯಿಂಟ್ ಎಲ್ಲ, ಹಿಪ್ ಜಾಯಿಂಟ್ ಫ್ರೀ ಆಗುತ್ತೆ. ಆಮೇಲೆ ಬ್ಯಾಕ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಅದಾದಮೇಲೆ ನೋಡಿ ಈ ಜಾಯಿಂಟು, ಹ್ಯಾಮ್ಸ್ಟ್ರಿಂಗು ಎಲ್ಲ ಅದಕ್ಕೂ ಒಂದು ಎಕ್ಸಸೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಟ್ ಆ್ಯಂಡ್ ಕೌ ಅಂತ ಅಂತೀವಿ ನಾವು ಇದನ್ನು. ಓಕೆ, ಮೇಲಕ್ಕೆತ್ತದು, ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಆಗಲೇ ಮಾತಾಡ್ಕೊಂಡವಲ್ಲ, ಜಾಸ್ತಿ ಬೌ ಶೇಪಲ್ಲಿ ಬೆಂಡ್ ಆಗೋದಿಲ್ಲ. ಜಸ್ಟ್ ಸ್ವಲ್ಪ ಈ ಒಂದು ಆ್ಯಕ್ಷನಲ್ಲೇ ಏನಾಗುತ್ತೆ ಅಂತಂದರೆ ಆ ಬ್ಯಾಕಿಗೆ ಒಂದು ಎಕ್ಸಸೈಸ್ ಕೊಡುತ್ತೆ ಈ ಎಕ್ಸಸೈಸ್. ಓಕೆ, ಎಸ್, ಈ ಥರ ಬಂದಾಗ ಬ್ರೀತ್ ಇನ್, ಹೀಗೆ ಬಂದಾಗ ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಈ ಥರ ಇದನ್ನು ಮಾಡೋಣ. ಇದನ್ನು ನಾವು ಒಂದು ಕೌಂಟ್ಸಲ್ಲಿ ಒಂದು 5 ಸೆಕೆಂಡ್ಸ್ ಮಾತ್ರ ಮಾಡೋಣ, ಜಾಸ್ತಿ ಬೇಡ. ಬ್ರೀತ್ ಇನ್ 1 2 3 4 5. 1 2 3 4 5. ಹೀಗೆ ಒಂದು 2-3 ಸೆಟ್ ಮಾಡಿಕೊಂಡ್ರೆ ಅದಕ್ಕೆ ಸಾಕಷ್ಟು ಎಕ್ಸಸೈಸ್ ಆಗುತ್ತೆ. ಇಷ್ಟೆಲ್ಲ ಹೇಳ್ತಾ ಇದೀವಲ್ಲ, ಇವೆಲ್ಲ ಎಲ್ಲಪ್ಪ ಮಾಡೋದು ಅಂತ ಅಂದ್ಕೋಬೋದು. ಆದರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಯಾಕೆಂದರೆ ವೆರೈಟೀಸ್ ಒಂದು 10-15 ಇದ್ದಾಗ ನಮಗೊಂದು 4-5 ಆದರೂ ಜ್ಞಾಪಕ ಬರುತ್ತೆ. ಯಾವುದು ಬೇಕಾದರೆ ಅದನ್ನು ಮಾಡಿಕೊಂಡ್ರೆ, ಏನೂ ಮಾಡ್ಕೊಳ್ಳದೆ ಇರೋದಕ್ಕಿಂತ ಒಂದು 4-5 ಆದರೂ ಮಾಡ್ಕೊತಾ ಇದ್ದರೆ ಪ್ರತಿ ದಿವಸ ನಮಗೆ ಎಷ್ಟೋ ರಿಲೀಫ್ ಸಿಗುತ್ತೆ. ಆ ಬ್ಯಾಕ್ ಪೇನ್ ಹೇಗಿರುತ್ತೆ ಅಂತಂದರೆ, ಒಂಚೂರು ಬ್ಯಾಕ್ ಪೇನ್ ಶುರು ಆಯಿತು ಅಂದರೆ ಮನೇಲಿ ಏನು ಕೆಲಸ ಮಾಡೋದಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಕೂತ್ಕೊಂಡಿರೋಣ, ಆರಾಮಾಗಿರೋಣಪ್ಪ, ನನಗೆ ಈ ತಲೆನೋವೇ ಬೇಡ ಅಂತ ಅನ್ಸೋ ಥರ ಇರುತ್ತೆ. ಆ ಬ್ಯಾಕ್ ಪೇನ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಅವಾಗೇನೋ ಕೆಲಸ ಮಾಡ್ಬೇಕನ್ಸುತ್ತೆ, ಮನಸ್ಸು ಉಲ್ಲಾಸವಾಗಿರುತ್ತೆ, ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ನಮ್ಮ ಫಿಟ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಬ್ಯಾಕ್ ಪೇನ್ಗೆ ಇನ್ನೊಂದು ತುಂಬ ಅದ್ಭುತವಾದ ಆಸನ ಅಂತಂದರೆ ಸೇತುಬಂಧಾಸನ. ಇದನ್ನು ನಾವೇನಂತೀವಿ, ಬ್ರಿಡ್ಜ್ ಪೋಸ್ಚರ್ ಅಂತ ಅಂತೀವಿ. ಹೀಗೆ ಇಟ್ಕೊಂಡು ಎಸ್, ಈಗ ನಾರ್ಮಲ್ ಬ್ರೀತಿಂಗ್ ಮಾಡಿ. 1 2 3 4 5 6 7 8 9 10 ಡೌನ್. ಓಕೆ, ಇದು ಬ್ಯಾಕ್ ಪೇನ್ ಇರೋರಿಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮರಿದೇನೆ ಈ ಎಕ್ಸಸೈಸಸ್ನ ಖಂಡಿತವಾಗಿ ಮಾಡಿ, ನೀವು ತುಂಬ ಆರಾಮಾಗಿರ್ತೀರ. ಆಮೇಲೆ ಈ ಟಾರ್ಸೋ ಇದೆಯಲ್ಲ, ಈ ಟಾರ್ಸೋನ ನಾವು ಫ್ರೀ ಮಾಡಿಕೊಂಡಾಗಲೂ ಏನಾಗುತ್ತೆ, ಬ್ಯಾಕ್ ಮಸಲ್ಸು ಫ್ರೀ ಆಗುತ್ತೆ, ನಮಗೆ ಪೇನ್ ಕಡಿಮೆ ಆಗೋದಕ್ಕೂ ಈಸಿ ಆಗುತ್ತೆ. ಇದನ್ನು ಹೀಗೆ ಇಟ್ಕೊಂಡು ಇದಿದೆಯಲ್ಲ, 1 2
3 4 ಸ್ವಲ್ಪ ಈಗ ಫ್ರೀ ಆಯ್ತಲ್ವಾ. ಈಗ ಫ್ರೀ ಆದಮೇಲೆ ಅದೇ ಪೊಸಿಷನಲ್ಲಿ ಒಂದು 10 ಸೆಕೆಂಡ್ಸ್ ಇರೋಣ. 1 2 3 4 5 6 7 8 9 10. Up the other side. 1 2 3 4 5 6 7 8 9 10. Up. ಓಕೆ, ಎಸ್. ಈಗ ಎದ್ದೇಳುವಾಗಲೂ ಅಷ್ಟೇ ನೀವು ಆರಾಮಾಗಿ ನಿಧಾನಕ್ಕೆ ಎದ್ದರೆ ನಿಮಗೆ ಬ್ಯಾಕ್ ಪೇನ್ ಬರೋದಿಲ್ಲ. ಒಂದು ಜರ್ಕ್ಸ್ ಇದ್ದಾಗ ಏನಾಗುತ್ತೆ ಅಂತಂದರೆ ಬ್ಯಾಕ್ ಪೇನ್ ಬರುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದಿದೆ. ಯಾವುದು? ನಾವಾಗಲೇ ಸೇತುಬಂಧ ಹೇಳಿದ್ನಲ್ಲ, ಅದರಷ್ಟೇ ತುಂಬ ಅದ್ಭುತವಾದ ಆಸನ ಅಂತಂದರೆ ಆ ಭುಜಂಗಾಸನ. ಅದನ್ನು ಮಾಡೋಣ. ನಿಮ್ಗೆ ಈಗಾಗಲೇ ಬ್ಯಾಕ್ ಪೈನ್ ಇರೋದ್ರಿಂದ ನೀವು ಇಲ್ಲಿಟ್ಕೊಂಡಾಗ ಜಾಸ್ತಿ ಸ್ಟ್ರೆಚ್ ಆಗುತ್ತೆ, ನಿಮಗೆ ಪೇನ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದರಿಂದ ನಾವೇನು ಮಾಡೋಣ, ಸ್ವಲ್ಪ ಇಲ್ಲಿಟ್ಕೊಳ್ಳೋಣ, ಅವಾಗ ಕಡಿಮೆ ಸ್ಟ್ರೆಚ್ ಆಗುತ್ತೆ. ಮೇಲಕ್ಕೆ ಬರುವಾಗ ಬ್ರೀತಿಂಗ್ ಮಾಡಿ ಆ ಪೊಸಿಷನ್ಗೆ ಹೋದ್ಮೇಲೆ ಒಂದು 6 ಸೆಕೆಂಡ್ಸ್ವರೆಗೂ ನೀವು ನಾರ್ಮಲ್ ಬ್ರೀತಿಂಗ್ ಮಾಡಿ. 1 2 3 4 5 6. ಎಸ್. ನಾನು ಯಾಕೆ 6 ಸೆಕೆಂಡ್ಸ್ ಹೇಳಿದೆ ಅಂತಂದರೆ ಆ ಪೊಸಿಷನ್ ಸ್ವಲ್ಪ ಅದಕ್ಕೆ ಪ್ರೆಷರ್ ಜಾಸ್ತಿ ಉಂಟಾಗುತ್ತೆ. ಫಸ್ಟ್ ಒಂದು 6 ಸೆಕೆಂಡ್ಸ್ ಮಾಡಿ. ದಿನ ಮಾಡ್ತಾ 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 ನನಗೆ ಆರಾಮಾಗಿದೆ, ಪರವಾಗಿಲ್ಲ ಅಂತಂದಾಗ 10 ಸೆಕೆಂಡ್ಸ್ಗೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾವು ಇನ್ನೊಂದು ಎಕ್ಸಸೈಸ್ ಮಾಡೋಣ. ಯಾವುದು? ನೌಕಾಸನ. ಇದೆಯಲ್ಲ, ಹೀಗೆ ಜಸ್ಟ್ 1 2 3 4 5 6 ಹಾಗೆ. ಅದನ್ನು ಮಾಡುವಾಗ ಬ್ರೀತ್ ಔಟ್ ಮಾಡಿ ಆ ಪೊಸಿಷನ್ಗೆ ಹೋಗಿ ಆಮೇಲೆ ನಾರ್ಮಲ್ ಬ್ರೀದಿಂಗ್ ಮಾಡಿದ್ರಾಗ ಏನಾಗುತ್ತೆ, ಎಕ್ಸಸೈಸ್ ಆಗುತ್ತೆ. ಓಕೆ, ಈಗ ಮತ್ತೆ ಮಾಡೋಣ. ಬ್ರೀತ್ ಔಟ್, ಪೊಸಿಷನ್ 1 2 3 4 5 6. ಓಕೆ, ಇದು ನಮ್ಮ ಅಬ್ಡಾಮಿನಲ್ ಮಸಲ್ಗೆ ಎಕ್ಸಸೈಸ್ ಆಗುತ್ತೆ. ಯಾಕೆ ಮಾಡ್ಬೇಕು ನಾವು ಅಬ್ಡಾಮಿನಲ್ ಮಸಲ್ಸ್ ಅಂತಂದಾಗ, ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡುವಂಥದ್ದು ಅಬ್ಡಾಮಿನಲ್ ಮಸಲ್ಸ್. ನಾವು ಅಬ್ಡಾಮಿನಲ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡ್ಕೊಂಡಾಗಲೂ ಸಹ ಏನಾಗುತ್ತೆ, ಬ್ಯಾಕ್ ಬೋನಿಗೆ ಅದು ಸ್ಟ್ರೆಂಥನ್ ಸಿಗುತ್ತೆ, ಅದೊಂದು ಸಪೋರ್ಟ್ ಸಿಗುತ್ತೆ. ನಮಗೆ ಬ್ಯಾಕ್ ಪೇನ್ ಕಡಿಮೆ ಮಾಡೋದಕ್ಕೂ ಸಹ ಅದು ಅನುಕೂಲ ಮಾಡಿಕೊಡುತ್ತೆ. ಓಕೆ, ಅದಾದಮೇಲೆ ಇದೇ ನಾವು ಯಾವುದು ಬೆಲ್ಟಲ್ಲಿ ಹ್ಯಾಮ್ಸ್ಟ್ರಿಂಗ್ನ ಸ್ಟ್ರೆಚ್ ಮಾಡ್ಕೊಳ್ಳುವಂಥ ಆಸನ. ಬ್ಯಾಕ್ ಪೇನ್ಗೂ ಹ್ಯಾಮ್ಸ್ಟ್ರಿಂಗ್ ಮಸಲ್ಗೂ ತುಂಬ ಒಳ್ಳೆ ಹತ್ತಿರದ ಸಂಬಂಧ ಇದೆ. ನಾವು ಈ ಹ್ಯಾಮ್ಸ್ಟ್ರಿಂಗ್ ಮಸಲ್ ನಾವು ಎಷ್ಟು ಫ್ಲೆಕ್ಸಿಬಲ್ ಆಗಿ ಇಟ್ಕೊತೀವೋ ನಾವು ಬ್ಯಾಕ್ ಪೇನ್ ಕಡಿಮೆ ಆಗೋದಕ್ಕೂ ಅಷ್ಟೇ ಅನುಕೂಲ ಆಗುತ್ತೆ. ಓಕೆ, ಹೀಗೆ ಇಟ್ಕೊಳ್ಳಿ, ಕಲ್ಗೆ ಹಾಕ್ಕೊಳ್ಳಿ. ಎಸ್, ಸ್ಟ್ರೆಚ್ 1 2 3 4 5 6 7 8 9 10. ಓಕೆ, ಎಸ್. ನೆಕ್ಸ್ಟ್ ಲೆಗ್. ಒಂದು ವೇಳೆ ನಿಮ್ಮ ಹತ್ರ ಬೆಲ್ಟ್ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ಮನೆಯಲ್ಲಿ ಯಾವುದೋ ಒಂದು ಹಗ್ಗ ಇದ್ರೂ ಮಾಡಿ, ಒಂದು ದುಪ್ಪಟ ಇದ್ದರೆ ಹೆಣ್ಮಕ್ಳು ದುಪ್ಪಟ ಇದ್ದು ತಗೊಳ್ಳಿ, ಅದರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಓಕೆ, 1 2 3 4 5 6 7 8 9 10. ಓಕೆ, ಡೌನ್. ನೆಕ್ಸ್ಟ್ ಇನ್ನೊಂದು ವೇರಿಯಂಟ್ ಇದರಲ್ಲಿ. ಸ್ಟ್ರೆಚ್ ಮಾಡಿದ ಮೇಲೆ ಅಂದರೆ ಇಫ್ ಯುವರ್ ಮಸಲ್ಸ್ ಅಲೋ ದೆನ್ ಓನ್ಲಿ, ಇಲ್ಲ ಅಂತಂದ್ರೆ ತುಂಬ ಪೇನ್ ಆಗ್ತಾ ಇದೆ ಅಂತಂದರೆ ಮಾಡ್ಕೋಬೇಡಿ, ಸ್ವಲ್ಪ ಮಾಡೋಕ್ಕೆ ಶುರು ಮಾಡಿ. ಈಗ ಈ ಅದರ್ ಲೆಗ್ ಯು ಜಸ್ಟ್ ಸ್ಟ್ರೈಟನ್ ಇಟ್. 1 2 3 4 5 6 7 8 9 10.
ಈ ಇನ್ನೊಂದು ಕಾಲು ಎಷ್ಟಾಗುತ್ತೋ ಅಷ್ಟು ಹೋಗಲಿ. ಬೈ ಚಾನ್ಸ್ ಕೌಂಟಲ್ಲೂ ಅಷ್ಟೇ, ನಿಮಗೆ ಪೇಯ್ನ್ ಆಗ್ತಾ ಇದೆಯಾ 5 ಕೌಂಟ್ಗೆ ಇಳಿಸಿ, ಏನು ಪರವಾಗಿಲ್ಲ. ಗ್ರ್ಯಾಜುವಲ್ ಆಗಿ ಒಂದೊಂದು ಕೌಂಟು ನಾವು ಜಾಸ್ತಿ ಮಾಡಿಕೊಂಡು ಹೋಗ್ಬೋದು. ಎಸ್ 1 2 3 4 5 6 7 8 9 10. ಓಕೆ, ಈಗ ಆವಾಗಲೇ ಒಂದು ಹೇಳಿದೆ, ಯಾವುದು ನೌಕಾಸನದಲ್ಲಿ ಅಬ್ಡಮಿನಲ್ ಮಸಲ್ಸ್ಗೆ ಸ್ವಲ್ಪ ಒಳ್ಳೆ ಸ್ಟ್ರೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಲೋ ಇಂಟೆನ್ಸಿಟಿ ಅಬ್ಡಮಿನಲ್ ಎಕ್ಸಸೈಸ್ ಮಾಡ್ಬೋದು. ಅದು ಹೇಗೆ ಅಂತಂದರೆ, ಇಟ್ಕೊಂಡು ಪೂರ್ತಿ ಮೇಲಕ್ಕೆ ಬರೋದು ಬೇಡ, ಜಸ್ಟ್ ಒಂದಿಷ್ಟೇ ಇಷ್ಟು, ಜಸ್ಟ್ 1 2 3 4 5 6 7 8 9 10. ನೀವು ಪೂರ್ತಿ ಎದ್ದಾಗ ಏನಾಗುತ್ತೆ ಅಂತಂದರೆ, ಈ ಲೋವರ್ ಬ್ಯಾಕ್ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ, ನಿಮ್ಗೆ ಕಷ್ಟ ಆಗ್ಬೋದು. ಸ್ವಲ್ಪ ಮೇಲೆ ಥೊರಾಸಿಕ್ ರೀಜನಲ್ಲಿ ಮಾತ್ರ ಎತ್ತದಾಗ ಏನಾಗುತ್ತೆ ಅಂತಂದರೆ, ಆ ಎಲ್ಲದಕ್ಕೂ ಒಂದು ಎಕ್ಸಸೈಸ್ ಸಿಕ್ಬಿಟ್ಟು ಅಲ್ಲಿ ಸ್ಟ್ರೆಂಥನ್ ಆಗುತ್ತೆ. ನಾವು ಇದನ್ನು ಸ್ವಲ್ಪ ಗಮನಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಪೇಯ್ನ್ಸ್ ಅನ್ನೋದು ಮನುಷ್ಯನಿಗೆ ಬರದೆ ಯಾರಿಗೆ ಬರೋಕ್ಕೆ ಸಾಧ್ಯ? ಬರ್ತಾ ಇರುತ್ತೆ. ಆದರೆ ಅದೊಂದೇನೋ ಪೇಯ್ನ್ ಬಂದಿದೆ ಅಂದ್ಬಿಟ್ಟು ಅದೇ ಒಂದು ದೊಡ್ಡ ಬೆಟ್ಟ ಅಂತ ಅಂದ್ಕೊಂಡು ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಅಂತಂದರೆ, ನಮ್ಮ ದೇಹ ಎಷ್ಟು ಡಿಟೀರಿಯರೇಟ್ ಆಗುತ್ತೆ ಅಂತಂದರೆ, ಅದು ಒಂದು ಜಂಕ್ ವೆಹಿಕಲ್ ಆಗಿಬಿಡುತ್ತೆ. ನಾವೇನಾದರೂ ಒಂದು ಕಾರ್ ಇಟ್ಟಿದ್ರೆ, ಒಂದು 5 ಲಕ್ಷದ್ದು 10 ಲಕ್ಷದ್ದು ಕಾರ್ ಇಟ್ಟಿದ್ರೆ, ನಾವು ಅದಕ್ಕೆ ಎಷ್ಟು ಕೇರ್ ತೊಗೊತೀವಿ. 5,000 ಸಾವಿರ ಕಿಲೋಮೀಟ್ರಿಗೆ ತೊಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸ್ತೀವಿ, ಅದಕ್ಕೆಲ್ಲ ಆಯಿಲಿಂಗ್ ಮಾಡಿಸ್ತೀವಿ, ತುಂಬ ಚೆನ್ನಾಗಿ ನೋಡ್ಕೊತೀವಿ, ಯಾವಾಗ ಪ್ರೆಷರ್ ನೋಡ್ಕೊತೀವಿ, ಎಲ್ಲಿ ಕೈ ಕೊಡುತ್ತೋ ಅಂತ ಭಯ ಪಡ್ತೀವಿ. ಆದರೆ ನಮ್ಮ ದೇಹದಲ್ಲಿರುವಂಥ ಸಿಸ್ಟಮ್ಸ್ ಎಷ್ಟಿದ್ದಾವೆ ಅಂತಂದರೆ, ಕಣ್ಣು ಅದೆಂಥ ಕಣ್ಣು ಅಂತಂದರೆ, ಅದಕ್ಕೆ ಎಷ್ಟು ಕೋಟ್ಯಂತರ ಕೊಟ್ಟು ಸಿಗಲ್ಲ ಅಂಥ ಕ್ಯಾಮ್ರಾ ಅದು ಅಲ್ವಾ. ಬ್ರೈನ್ ಎಷ್ಟೆಷ್ಟೋ ಸೂಪರ್ ಕಂಪ್ಯೂಟರ್ಸ್ನ ಕಂಡಿಡ್ತಿರುವಂಥ ಬ್ರೈನ್ ಇದು, ಇದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ. ಆ ಬ್ರೈನ್ನ ನಾವೊಂದು 2% ನಾವು ಬಳಸ್ಕೊತಾ ಇಲ್ಲ, ಅಂಥ ಪವರ್ಫುಲ್ ಬ್ರೈನ್ ಇದೆ. ಆ ಬ್ರೈನು ನಮ್ಮ ದೇಹದ ಒಂದು ಸಿಸ್ಟಮ್. ಅದು ಲಂಗ್ಸ್, ಮಗು ಹುಟ್ಟಿದಾಗಿ ಅಲ್ಲ, ತಾಯಿ ಹೊಟ್ಟೆಯಲ್ಲಿ ಇರುವಾಗಿಂದಲೂ ಸಹ ಆ ಲಂಗ್ಸ್ ಆ್ಯಂಡ್ ಹಾರ್ಟ್ ಕೆಲಸ ಶುರು ಮಾಡುತ್ತೆ. ಕೊನೆಯವರೆಗೂ ಚಟ್ಟ ಏರೋವರೆಗೂ ಅದು ಕೆಲಸ ಮಾಡ್ತಾ ಇರುತ್ತೆ, ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದು ಎಂಥ ಮಿಷನರಿ, ಯಾರು ಕಂಡುಹಿಡಿದಿರೋದು ಇದನ್ನು? ಕಿಡ್ನೀಸ್ ಇದೆ, RO ಸಿಸ್ಟಮ್. ಎಂಥ RO ಸಿಸ್ಟಮ್ ನಮ್ಗೆ ಗೊತ್ತಾಗ್ತಾನೆ ಇದೆ. ಇದು ಎಂತೆಂಥ ಒಂದು ಅವಾಂತರಗಳಾಗ್ತಾ ಇದೆ ಅಂತಂದರೆ, ಕಿಡ್ನಿಯನ್ನು ಮಾಡ್ಕೊತಾ ಇದ್ದಾರೆ, ಜನಗಳನ್ನ ಸಾಯಿಸಿ ಕಿಡ್ನಿ ಮಾಡ್ಕೊಂಡು, ಅಂಥ ಕಳ್ಳತನವಾಗಿ ಮಾಡ್ಕೊಳ್ಳೋ ಕಿಡ್ನಿಗೂ ಲಕ್ಷಾಂತರ ಸಿಗ್ತಾ ಇದೆ ಅಂತಂದರೆ, ಇನ್ನು ಅದಕ್ಕೆ ಎಷ್ಟು ಬೆಲೆ ಬಾಳುತ್ತೆ ಅಂತ ನೀವು ಯೋಚನೆ ಮಾಡಿ. ಸೊ ಅಂಥ ಒಂದು ನಮ್ಮಲ್ಲಿ ಇರೋಂಥ ಸಿಸ್ಟಮ್ಸ್ನ ನಾವು ಕಾಪಾಡ್ಕೊಂಡಿಲ್ಲ ಅಂತಂದರೆ, ಯಾವುದೋ 7-8 ಲಕ್ಷ ಕಾರ್ಗೆ ನಾವು ಅಷ್ಟೊಂದು ತಾಪತ್ರಯ ಪಡ್ತೀವಲ್ಲ, ಈ ದೇಹ ಕೋಟ್ಯಂತರ ಬೆಲೆ ಬಾಳುತ್ತೆ. ಅದಕ್ಕೆ ನಮ್ಮ ದೇಹ ಹೇಳುತ್ತೆ, ಅರ್ಧ ಗಂಟೆ ನಂಗೆ ಟೈಮ್ ಕೊಡ್ರಿ, ಲೈಫ್ ಲಾಂಗ್ ನಿಮಗೆ ಸರ್ವಿಸ್ ಕೊಡ್ತೀನಿ ಅಂತ ಹೇಳುತ್ತೆ ಅಲ್ವಾ. ಸೊ ಆದ್ದರಿಂದ ಏನು ಮಾಡಬೇಕಾಗುತ್ತೆ, ನಾವು ನಮ್ಮ ದೇಹಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ನ ಕೊಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮರ್ತೆ, ಬ್ಯಾಕ್ ಪೇನ್ಗೆ ಇನ್ನೊಂದು ರೀಸನ್ ಇರ್ಬೋದು, 2 ವೀಲರ್ನ ಅತಿಯಾಗಿ ನಾವು ಬಳಸೋದು. ಯಾಕೆಂತಂದರೆ ಕೆಲವ್ರಿಗೆ ಅನಿವಾರ್ಯ ಅದು. ಸೇಲ್ಸಲ್ಲಿ ಇರ್ತಾರೆ, ಮಾರ್ಕೆಟಿಂಗಲ್ಲಿ ಇರ್ತಾರೆ, ಸಿಕ್ಕಾಪಟ್ಟೆ ಓಡಿಸ್ತಾ ಇರ್ತಾರೆ, ಲಕ್ಷಾಂತರ ಕಿಲೋಮೀಟರ್ ಓಡಿಸಿರ್ತಾರೆ, ರೋಡ್ಸು ಸರಿ ಇರೋದಿಲ್ಲ. ಆ ಜರ್ಕ್ಸ್ ಇದೆಯಲ್ಲ, ಆ ಜರ್ಕ್ಸ್ ಕಾರಣದಿಂದ ಏನಾಗುತ್ತೆ ಅಂತಂದರೆ, ಅಲ್ಲಿ ಸವೆತ ಉಂಟಾಗಿ ಆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅದು ಅನಿವಾರ್ಯ, ಅವರಿಗೆ ಓಡಾಡಲೇಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ರೆಮಿಡಿ ಅಂತ ಏನಂತಂದರೆ, ರೆಗ್ಯುಲರ್ ಆಗಿ ಅವರು ಎಕ್ಸಸೈಸ್ ಮಾಡೋದ್ರಿಂದ ನಾಳೆ ಬರುವಂಥ ಪೇಯ್ನು ಇನ್ನೂ ಒಂದು 4-5 ದಿವಸಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಸೊ ಅಷ್ಟೊಳಗಡೆ ಅವನಿಗೆ ಅದೃಷ್ಟ ಕುಲಾಯಿಸ್ಬೋದು, ಒಳ್ಳೆ ಕಾರ್ ತಗೋಬೋದು, ಅದು ಆ ಪ್ರೆಷರ್ನ ಕಡಿಮೆನೂ ಮಾಡ್ಕೋಬೋದು ಅಲ್ವೇ. ಸೊ ಅದರಿಂದ ಯಾವತ್ತೂ ಅಷ್ಟೇ ನಮ್ಮ ಆ್ಯಕ್ಟಿವಿಟಿನ ನಿಲ್ಲಿಸ್ದಂಗೆ ರೆಗ್ಯುಲರ್ ಆಗಿ ನಾವು ಮುಂದಕ್ಕೆ ನಡೆಸ್ಕೊಂಡು ಹೋಗುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ತುಮಕೂರಲ್ಲಿ ನಮ್ಮ ವೈಫಿಗೆ ಪರಿಚಯ ಇರೋವಂಥ ಒಬ್ಬರು ಯಾರು ಆಂಟಿ, ಅವರಿಗೆ ಒಂದು 60-70 ವರ್ಷ ವಯಸ್ಸಾಗಿದೆ, ಸ್ಮಾಲ್ ಸ್ಟ್ರೋಕ್ ಆಗಿದೆ. ಅವರು ವಾಕ್ ಮಾಡಿದ್ರೆ 1 ಇಂಚೆ ಹೀಗೆ ಇಟ್ಟು ಒಂದು 50 ಮೀಟರ್ ನಡಿಬೇಕಾದ್ರೆ 2-3 ಗಂಟೆ ತಗೊಳ್ಳೋರಂತೆ. ಹಾಗೆ ಅದೆಂಥ ಹಠವಾದಿ ಅಂತಂದರೆ, ಪ್ರತಿ ದಿವಸ ಆಕೆ ಅದೇ ಥರ ವಾಕ್ ಮಾಡಿ 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 1 ವರ್ಷದಲ್ಲಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬರೋದಕ್ಕೆ ಆಕೆಗೆ ಸಾಧ್ಯ ಆಗಿದೆ ಅಂತಂದರೆ, ನಮ್ಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅದರಿಂದ ಅದು ಏನು ಹೇಳ್ತಾರೆ ಅಂತಂದರೆ, ಲೈಫ್ ಈಸ್ ಮೊಬಿಲಿಟಿ, ಮೊಬಿಲಿಟಿ ಈಸ್ ಲೈಫ್ ಅಂತ.
ಮೂಮೆಂಟ್ ಇಲ್ದಿದ್ರೆ ನಮ್ಮದು ಲೈಫೇ ಅಲ್ಲ. ನಾವು ಮಸಲ್ಸ್ಗೆ ಎಕ್ಸಸೈಸ್ ಕೊಡಲಿಲ್ಲ ಅಂತಂದರೆ ಅದು ಡಿಜನ್ರೇಟ್ ಆಗುತ್ತೆ, ಆ ಮಸಲ್ಸು ಹಾಳಾಗುತ್ತೆ. ಈಗ ಕೆಲವೊಂದು ನೆಕ್ ಪೇಯ್ನ್ಗೆ ಮತ್ತು ಬ್ಯಾಕ್ ಪೇಯ್ನ್ ಇರೋರಿಗೆ ಯಾವ ಥರ ಮಲ್ಕೋಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ಸನ್ನು ನಾವು ತಗೊಳ್ಳೋಣ. ಮಲಗೋದು ಸಹ ನಾವು ಮ್ಯಾಟ್ರೆಸ್ ಮೇಲೆ ಹೇಗೆ ಮಲಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಹೇಗೆ ಮಲಗೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನನ್ನ ಸಹಾಯಕ್ಕೆ ಬರ್ತಾ ಇದ್ದಾರೆ ಪ್ರೊಫೆಸರ್ ರವೀಂದ್ರನಾಥ್ ಸರ್. ಪ್ಲೀಸ್ ಕಮ್ ಸರ್. ಅವರು LBS ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಕಮ್ ಸರ್. ಈಗ ನೋಡ್ತಾ ಇದ್ರಲ್ವಾ, ಯೂಶ್ವಲ್ ಆಗಿ ಇಲ್ಲಿ ಕೆಲವರಿಗೆ ಕರ್ವೇಚರ್ ಜಾಸ್ತಿ ಇರುತ್ತೆ, ಹೀಗಿರುತ್ತೆ. ಅವಾಗ ಏನಾಗುತ್ತೆ, ಆ ಬ್ಯಾಕ್ ಬೋನ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಅದರಿಂದಾಗುತ್ತೆ ನಮಗೆ ನೋವಾಗೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಇದೇನು ಅಂತಂದರೆ ಒಂದು ಪಿಲ್ಲೋನ ಮೊಣಗಾಲ್ ಕೆಳಗಡೆ ಹಾಕ್ಕೊಳ್ಳೋದು. ಬೈ ಚಾನ್ಸ್ ಅದು ಸಾಕಾಗಿಲ್ವಾ, ನೋ ಪ್ರಾಬ್ಲಮ್, ಇನ್ನೊಂದು ಪಿಲ್ಲೋ ಹಾಕ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂತಂದರೆ ಈ ಕರ್ವೇಚರ್ ಕಡಿಮೆ ಆಗುತ್ತೆ, ಆವಾಗ ಆ ಒಂದು ಬ್ಯಾಕ್ ಬೋನ್ಗೆ ರೆಸ್ಟ್ ಸಿಗುತ್ತೆ. ಓಕೆ, ಅದಾದಮೇಲೆ ಇನ್ನು ಕೆಲವರಿಗೆ ಸೈಡ್ಗೆ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಸೊ ಹೀಗೆ ಮಲಗಿದ ತಕ್ಷಣ ಏನಾಗುತ್ತೆ, ಪಿಲ್ಲೋ ತುಂಬ ಚಿಕ್ಕದಾಗಿದ್ರು ಕತ್ತು ಹೀಗೆ ಕೆಳಕ್ಕೆ ಹೋಗುತ್ತೆ, ತುಂಬ ಹೈಟ್ ಇದ್ರು ಏನಾಗುತ್ತೆ, ಬ್ಯಾಕ್ ಬೋನ್ಗಿಂತ ಹೈಟ್ ಬರುತ್ತೆ. ನಾವು ಅದನ್ನು ಗಮನಿಸ್ಕೋಬೇಕಾಗತ್ತೆ. ಕತ್ತಿಂದ ಹಿಡಿದು ಬ್ಯಾಕ್ ಬೋನ್ ಎಲ್ಲನೂ ಒಂದೇ ಸಮಾನಾಂತರವಾಗಿ ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ರೆಸ್ಟ್ ಸಿಗುತ್ತೆ. ಅದಕ್ಕೆ ಯಾವ ಥರ ಪಿಲ್ಲೋ ಹಾಕೋಬೇಕು ಅದನ್ನು ನೋಡಿಕೊಂಡು ಆ ಹೈಟ್ ಪಿಲ್ಲೋ ಹಾಕೊಳ್ಳೋದು ಇಂಪಾರ್ಟೆಂಟು. ಅದಾದಮೇಲೆ ಕೆಲವು ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಈ ಕರ್ವೇಚರು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೀಜನ್ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಬ್ಯಾಕ್ ಬೋನ್ಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಉಂಟಾಗುತ್ತೆ. ಆ ಥರ ಏನಾದರೂ ಇತ್ತು ಅಂತಂದರೆ ಇಲ್ಲೊಂದು ಪಿಲ್ಲೋನ ನಾವು ಸಪೋರ್ಟ್ ಕೊಡ್ಬೋದು, ಇಲ್ಲಿ ಒಂದು ಸಪೋರ್ಟ್ ಕೊಡ್ಬೋದು. ಈ ಥರ ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಒಂದು ರೀಜನ್ಗೆ ರೆಸ್ಟ್ ಸಿಗುತ್ತೆ. ಅದಾದಮೇಲೆ ಇನ್ನೊಂದು ಪಿಲ್ಲೋನ ಇಲ್ಲಿ ಸಹ ನಾವು ಕೊಡ್ಬೋದು. ಇಲ್ಲಿ ಕೊಟ್ಟರೆ ಅದಕ್ಕೆ ರೆಸ್ಟ್ ಸಿಗುತ್ತೆ. ಅವಾಗ ಏನಾಗುತ್ತೆ, ಇದು ಸಮಾನಾಂತರವಾಗಿರುತ್ತೆ, ಆವಾಗ ರೆಸ್ಟ್ ಸಿಗುತ್ತೆ. ಇದು ಯಾಕೆ ಅಂತಂದರೆ ಕೆಲವರಿಗೆ ಸೈಡ್ ಬಿಟ್ಟರೆ ಬೇರೆ ರೀತಿ ಮಲಗೋಕ್ಕೆ ಸಾಧ್ಯನೇ ಇರೋದಿಲ್ಲ. ಆವಾಗ ಏನಾಗುತ್ತೆ, ನಾವು ಈ ಥರ ಒಂದು ಪಿಲ್ಲೋ ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಇವಾಗ ನೋಡಿ ತಲೆ ಸ್ವಲ್ಪ ಹೈಟಲ್ಲಿದೆ, ನಾವು ಕಡಿಮೆ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಸಮಾನಾಂತರವಾಗಿದೆ, ಆವಾಗ ಅದಕ್ಕೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈಗ ಅಂಗಾತ ಮಲಗಿದೆ ಹಾಗೆ ಹೀಗೆ ಅಂಗಾತ ಮಲಗಿ ನೋಡಿ. ಪಿಲ್ಲೋ ನೆಕ್ ಪೇನ್ ಇರೋರಿಗೆ ಸೂಟಬಲ್ ಪಿಲ್ಲೋನ ನಾವು ಆರಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಕತ್ತಲ್ಲಿ ಒಂದು ಕರ್ವೇಚರ್ ಇರುತ್ತೆ. ಆ ಕರ್ವೇಚರ್ಗೆ ನಮಗೆ ಸಾಕಷ್ಟು ಸಪೋರ್ಟ್ ಸಿಗಬೇಕಾಗುತ್ತೆ. ಆ ಸಪೋರ್ಟ್ ಸಿಗಲಿಲ್ಲ ಅಂತ ಏನಾಗುತ್ತೆ ಅಂದರೆ ಅಲ್ಲಿ ಪೇನ್ ಶುರು ಆಗುತ್ತೆ. ಸೊ ಅವಾಗ ನಾವೆಂತ ನೋಡಿ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ದಪ್ಪ ಇದೆ. ಈ ದಪ್ಪ ಇರೋವಂಥದ್ದನ್ನ ಕತ್ತು ಕೆಳಗಡೆ ಸಪೋರ್ಟಿಗೆ ಕೊಟ್ಟಾಗ ಏನಾಗುತ್ತೆ, ಕತ್ತಿಗೆ ರೆಸ್ಟ್ ಸಿಗುತ್ತೆ, ಆಮೇಲೆ ಪೇನು ಕಡಿಮೆ ಆಗುತ್ತೆ. ಅದು ಅಷ್ಟೇ, ಬರೀ ಇಲ್ಲಿಗೆ ಹಾಕ್ಬಾರ್ದು, ಸ್ವಲ್ಪ ನಮ್ಮ ಬ್ಯಾಕ್ ಇದೆಯಲ್ಲ, ಬ್ಯಾಕ್ವರೆಗೂ ಬಂದು ಅಲ್ಲಿವರೆಗೂ ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಒಳ್ಳೆ ರೆಸ್ಟ್ ಸಿಗುತ್ತೆ. ಸ್ವಲ್ಪ ಹಾಗೆ ಓಕೆ. ಎಸ್, ಮೋಸ್ಟ್ಲಿ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಅನ್ಸುತ್ತಲ್ಲ ಸರ್? ಎಸ್, ಓಕೆ, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಾವು ನೋಡಿದ್ವಲ್ಲ ಏನೇನು ಸಮಸ್ಯೆಗಳಾಗ್ಬೋದು, ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋಂಥದ್ದು ನಾವು ಯೋಚನೆ ಮಾಡಲಿಲ್ಲ ಅಂತಂದರೆ ಏನಾಗ್ತೀವಿ, ನಮ್ಮ ದೇಹದ ಒಂದು ಶಕ್ತಿನ, ಅದರ ಒಂದು ಉಲ್ಲಾಸನ ಕಳ್ಕೊಂಬಿಟ್ಟು ನಮ್ಮ ಜೀವನವೇ ಒಂಥರ ಒಂದು ಟ್ರ್ಯಾಜಡಿ ಮಾಡ್ಕೊಂಬಿಡ್ತೀವಿ. ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿರಬೇಕು. ಅದು ಏನೇ ಆಗಲಿ ನೋಡೋಣ ಅಂತ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನನ್ನ ಕೈ ತುಂಬ ನೋವಾಗ್ತಾ ಇದೆಯಪ್ಪ, ನಾನು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಕಾಲಿಗಳಿಲ್ವಾ? ಬಿಡಿ, ಕೈ ನೋವು ಆಗ್ತಾ ಇರಲಿ ಬಿಡಿ, ಕಾಲಲ್ಲಿ ವಾಕ್ ಮಾಡ್ತಾ ಇರೋಣ. ಸರಿ, ಸ್ವಲ್ಪ ಏನೋ ಒಂದೊಂದು ಯಾವುದು ಆ್ಯಂಕಲ್ ಪೈನ್ ಬಂತಾ? ಸರಿ, ಬೇಡ, ಯೋಗಾಸನಗಳು ಮಾಡೋಣ. ಯಾವುದಿದ್ರು ಅದಕ್ಕೆ ಆಲ್ಟರ್ನೇಟ್ ಆಗಿ ಏನು ಆ್ಯಕ್ಟಿವಿಟಿ ಮಾಡೋದ್ರಿಂದ ಮುಂದುವರ್ಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂತ ತಿಳ್ಕೊಂಬಿಟ್ಟು ಇದನ್ನು ಕಂಟಿನ್ಯೂಸ್ ಆಗಿ ನಾವು ಮುಂದುವರ್ಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅನಂತರ ಕೆಲವೊಂದು ಮಸಾಜಿಂಗ್ ಟೆಕ್ನಿಕ್ಸನ್ನು ನಾವು ಕೆಲವೊಂದು ತಿಳ್ಕೊಳ್ಳೋಣ. ಇದು ಲೋವರ್ ಬ್ಯಾಕ್ ಆಗುತ್ತೆ, ಇದು ಅಪ್ಪರ್ ಬ್ಯಾಕ್ ಆಗುತ್ತೆ. ಯೂಶ್ವಲ್ ಆಗಿ ನಾವು ಮಸಾಜ್ ಮಾಡಬೇಕಾದ್ರೆ ಆ ಪೇನ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್. ತುಂಬ ಸಿವಿಯರ್ ಪೇನ್ ಇದೆಯಾ, ಆವಾಗ ಯಾವುದಾದ್ರು ಜೆಲ್ ಬರುತ್ತೆ, ಸ್ವಲ್ಪ ಲೈಟ್ ಅಪ್ಲಿಕೇಶನ್ ಮಾಡಿಬಿಟ್ಟು
ಅದನ್ನು ಆಮೇಲೆ 1 hour 2 hours ಬಿಟ್ಟು ಅದಕ್ಕೆ ಹಾಟ್ ಫರ್ಮೆಂಟೇಷನ್ ಅಂತಂದರೆ ಒಂದು ರಬ್ಬರ್ ಬ್ಯಾಗ್ ಇರುತ್ತೆ, ರಬ್ಬರ್ ಬ್ಯಾಗಿಗೆ ಬಿಸಿನೀರು ಹಾಕ್ಬಿಟ್ಟು ಅಲ್ಲಿ ಕಾಪಾಡ ಕೊಡ್ತು ಅಂತಂದರೆ ನಮಗೆ ಸ್ವಲ್ಪ ಪೇಯ್ನು ಕಡಿಮೆ ಆಗುತ್ತೆ. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ ಆ ಥರ ಮಾಡಿದಾಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಥವಾ ಸ್ವಲ್ಪ ಒಂದು ಇಂಟೆನ್ಸಿಟಿನ ಅದನ್ನು ತಗೊಳ್ಳೋಕೆ ನಮಗೆ ಸಾಧ್ಯತೆ ಇದೆಯಾ, ಆವಾಗ ಏನಾಗುತ್ತೆ, ಒಂದು ಆಯಿಂಟ್ಮೆಂಟ್ ಬೇಸ್ಡ್, ಯಾಕೆಂದರೆ ಜೆಲ್ ಹಾಕಿದ್ರೆ ಬೇಗ ಡ್ರೈ ಅಪ್ ಆಗುತ್ತೆ. ಸ್ವಲ್ಪ ಆಯಿಂಟ್ಮೆಂಟ್ ಬೇಸ್ಡ್ ಹಾಕಿ ಏನಾಗುತ್ತೆ, ಈ ಲೋವರ್ ಬ್ಯಾಕಲ್ಲಿ ಸ್ವಲ್ಪ ಈ ಪಾರ್ಟ್ ಇದೆಯಲ್ಲ ಆ ಪಾರ್ಟಲ್ಲಿ ಹಿತವಾಗಿ ಆಗೋ ಥರ ಜಸ್ಟ್ ಈ ಥರ ಮಸಾಜ್ ಮಾಡ್ಕೋಬೋದು. ಆಮೇಲೆ ಆ ರೇಡಿಯೇಷನ್ ಈ ಕಡೆಗೆ ಮತ್ತು ಈ ಕಡೆಗೆ ಎರಡೂ ಕಡೆಗೆ ಅದು ಹೋಗಿರುತ್ತೆ. ಅದರಿಂದ ಆ ಪೇನ್ನ ನಾವು ರೆಸ್ಟ್ ಮಾಡ್ಬೋದು. ಈ ಕಡೆ ಇದನ್ನು ಮಾಡ್ಕೋಬೋದು. ಅದಾದಮೇಲೆ 2 ಹೆಬ್ಬೆರಳಲ್ಲಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಮಾಡಿ ಇಲ್ಲಿ ಆಯಿಂಟ್ಮೆಂಟ್ ಹಚ್ಚೋದನ್ನ ಲೋವರ್ ಬ್ಯಾಕಲ್ಲಿ ಹಚ್ಚೋದ್ರಿಂದ ಇಲ್ಲಿಂದ ಇಲ್ಲಿವರೆಗೆ, ಹಾಗೆ ನಮ್ಮ ಹ್ಯಾಮ್ಸ್ಟ್ರಿಂಗ್ನ ನೀವು ಸ್ಟ್ರೆಚ್ ಮಾಡ್ಕೊಳ್ಳೋದ್ರಿಂದ ಅವಾಗ ಏನಾಗುತ್ತೆ ಅಂತಂದರೆ ನಾವು ಇದನ್ನು ತುಂಬ ಮಟ್ಟಿಗೆ ನಾವು ನೋವನ್ನ ಕಡಿಮೆ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಕೂತ್ಕೊಂಡ್ಬಿಡ್ತಾರೆ ಆ ಕತ್ತು ಆ ಕಡೆ ಕಾಣಿಸೋಂಗೆ. ಓಕೆ, ಸೊ ಈಗ ಕತ್ತು ನೋವು ಇಲ್ಲಿದ್ದರೂ ಸಹ ಇಲ್ಲಿಂದ ರೇಡಿಯೇಷನ್ ಶುರು ಆಗುತ್ತೆ, ಇಲ್ಲಿಂದ ಬರುತ್ತೆ, ಇಲ್ಲಿ ಪೇಯ್ನ್ ಬರುತ್ತೆ, ಇಲ್ಲಿ ಪೇಯ್ನ್ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಆ ರೇಡಿಯನ್ಸ್ ಇರುತ್ತೆ. ನಾವು ಮಸಾಜ್ ಮಾಡ್ಕೊಳ್ಳುವಾಗ ಅಷ್ಟೇ ಒಂದು ಆಯಿಂಟ್ಮೆಂಟ್ ತಗೊಂಡು ಲೈಟಾಗಿ ಜಸ್ಟ್ ಯಾವಾಗಲೂ ಸೇಫರ್ ಸಿಸ್ಟಮ್ ಅಂತಂದರೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡೋದು. ಇಲ್ಲಿಂದ ಸರ್ಕ್ಯುಲರ್ ಮೋಷನ್ ಮಾಡಿಕೊಂಡು ಜಸ್ಟ್ ಈ ನಕಲ್ಸಲ್ಲಿ ಮಾಡ್ಬೋದು. ಇಲ್ಲಿ ಈ ಥರ ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಲೋಕಲ್ಲಿರೋ ಮಸಲ್ಸ್ಗೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಅದಕ್ಕೆ ಹಾಟ್ ವಾಟರ್ ಫರ್ಮೆಂಟೇಷನ್ ಕೊಟ್ಟಾಗ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಆ ಥರ ಇರೋ ಪೇಯ್ನನ್ನು ರೆಡ್ಯೂಸ್ ಮಾಡಿಕೊಂಡು ಸ್ವಲ್ಪ ನಾರ್ಮಲ್ಗೆ ಬಂದಮೇಲೆ ಮತ್ತೆ ಅದನ್ನು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ನಮ್ಮ ಫಿಟ್ನೆಸ್ನ ನಾವು ಕಾಪಾಡ್ಕೊಳ್ಳೋ ಶುರು ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸೋದು ಬೇಡ ಸರ್. ಸ್ನೇಹಿತರೆ, ಅದಕ್ಕೆ ಕೆಲವೊಂದು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಕೊನೆಯಲ್ಲಿ ನಾವು ಎಂಡ್ ಮಾಡೋಕ್ಕಿಂತ ಮುಂಚೆ ಕೆಲವು ರೀಸನ್ಸ್ನ ನಾವು ಜ್ಞಾಪಕ ಇಟ್ಕೊಳ್ಳೋಣ. ಬಾಡಿ ಪೇಯ್ನ್ಸ್ ಆಗಲಿ, ಕೆಲವೆಲ್ಲ ಜಾಯಿಂಟ್ ಪೇಯ್ನ್ಸ್ ಆಗಲಿ ಬರೋದಕ್ಕೆ ಮೇನ್ ಅಂತಂದರೆ ನೀರು ಚೆನ್ನಾಗಿ ಕುಡೀರಿ, ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಜಾಯಿಂಟ್ಸಲ್ಲಿ ಸೈನವಿಲ್ ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೇಯ್ನ್ ಬರ್ದಂಗೆ ಅದು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ನಮ್ಮ ವೆಹಿಕಲ್ ನಾವೆಲ್ಲ ಆಯಿಲಿಂಗ್ ಮಾಡ್ತೀವಲ್ಲ, ಅದೇ ಥರನೇ ದೇಹದಲ್ಲೂ ಆಯಿಲ್ ಇರುತ್ತೆ. ಆದರೆ ನಾವು ಎಕ್ಸಸೈಸ್ ಮಾಡಿದಾಗ ಮಾತ್ರನೇ ಅದು ಉತ್ಪತ್ತಿ ಆಗುತ್ತೆ, ಜಾಯಿಂಟ್ ಪೇಯ್ನ್ಸ್ನ ಕಡಿಮೆ ಮಾಡುತ್ತೆ. ಆಮೇಲೆ ವಿಟಮಿನ್ ಡೆಫಿಷಿಯನ್ಸಿ ಇದ್ದರೂ ಸಹ ನಮಗೆ ಈ ಥರದ ಪೇಯ್ನ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ನಾವು ಅದನ್ನು ಗಮನಿಸ್ಕೋಬೇಕಾಗುತ್ತೆ. ಮಸಲ್ ಕ್ಯಾಚ್ ಆದಾಗ ಅಥವಾ ಬೋನ್ಸಲ್ಲೆಲ್ಲ ಪೇಯ್ನ್ ಆದಾಗ ಸಮ್ಟೈಮ್ಸ್ ಯಾರಾದರೂ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವುದಾದ್ರೂ ವಿಟಮಿನ್ ಡೆಫಿಷಿಯನ್ಸಿಯಿಂದ ಇದೇನಾದರೂ ಆಗಿದೆಯಾ ಅಂತ ಕಂಡುಹಿಡ್ಕೊಂಡು ಅದಕ್ಕೆ ನಾವು ಒಂದು ಸೂಟಬಲ್ ಟ್ರೀಟ್ಮೆಂಟ್ ತಗೊಂಡಾಗಲೂ ಅಷ್ಟೇ ತುಂಬ ಈಸಿಯಾಗಿ ಇದು ಸಾಲ್ವ್ ಆಗುವಂಥ ಪ್ರಾಬ್ಲಮ್ ಇದು. ಅದು ಏನು ರೀಸನ್ ಅಂತ ಗೊತ್ತಿಲ್ಲದೇ ಜೀವನ ಪೂರ್ತಿ ನಾವು ನೋವಿಂದ ನಳ್ಕೊಂಡು ಯಾವುದೇ ಎಕ್ಸಸೈಸ್ ಮಾಡ್ಕೊಂಡೇ ನಾವು ಹೋದಾಗ ಏನಾಗುತ್ತೆ ಅಂದರೆ ದೇಹ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಊಟದ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ದೇಹದ ತತ್ವ ಹೇಗಿದೆ ಅನ್ನೋ ತಿಳ್ಕೊಳ್ಳೋಣ, ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೊಳ್ಳೋಣ, ಆರಾಮಾಗಿರೋಣ, ಆರೋಗ್ಯವಾಗಿರೋಣ. ನಮಸ್ಕಾರ.